Hare Krishna Krishna Hare 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 Rama Hare Rama 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 Hare 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 ಗೌರಾಂಗಿ ಬೆಂಗಳೂರೀಶ್ವರ ಗೌರಾಂಗಿ ಬೆಂಗಳೂರೀಶ್ವರ ಗೌರಾಂಗಿ ಜಯ ಜಯ ಜಗನ್ನಾಥ ಬಲದೇವಾ ಜಯ ಸುಭದ್ರಾ ಜಯ ಸುದರ್ಶನ ಜಯ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್ ಪ್ರಹ್ಲಾದ್ ನರಸಿಂಹ ಜಯ ಅನಂತ ದೇವ್ जय निताय चैतन्य जय निताय चैतन्य निताय चैतन्य जय निताय चैतन्य जय पंचतत्वा 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 जय पंचतत्वा जय जय प्रभुपाद 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 जय जय प्रभुपाद राधा माधव की जय। जय ओम विष्णुपाद परमहंस परिव्रजकाचार्य अष्टोत्तर सदस्य श्रीमद अभय चरणारविंद भक्ति वेदांत स्वामी श्रील प्रभुपाद की जय। जय ओम विष्णुपाद परमहंस परिव्रजकाचार्य अष्टोत्तर सदस्य श्रीमद भक्ति सिद्धांत सरस्वती गोस्वामी महाराज श्रील प्रभुपाद की जय। अनंत कोटि वैष्णव वृंद की जय। नामाचार्य श्रील हरिदास ठाकुर की जय। प्रेम से कहो श्री कृष्ण चैतन्य प्रभो नित्यानंदा श्री अद्वैत गदाधर श्रीवासादि गौरभक्त वृंद की जय। श्री श्री राधा कृष्ण गोप गोपीनाथ श्यामकुंड राधाकुंड गिरिगोवर्धन की जय। व्रजभूमि श्री वृंदावन धाम की जय। मायापुर श्री नवद्वीप धाम की जय। मथुरा धाम की जय। द्वारका धाम की जय। जगन्नाथपुरी धाम की जय। गंगा माई यमुना माई की जय। भक्ति देवी तुलसी महारानी की जय। समवेत गौरभक्त वृंद की जय। गौरभक्त प्रेमानंदे हरि हरि बोल। ऑल ग्लोरीज टू द assembled devotees हरे कृष्णा। ऑल ग्लोरीज टू द assembled devotees हरे कृष्णा। ऑल ग्लोरीज टू द assembled devotees हरे कृष्णा। ऑल ग्लोरीज ऑल ग्लोरीज ऑल ग्लोरीज टू श्री गुरु and श्री श्री गौरंगा। जय श्रील प्रभुपाद। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवतः सेवया
ಭಗವತಿ ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಹರಿ ಓಂ ತತ್ಸತ್. ಸೊ ಎಲ್ಲ ಭಕ್ತರಿಗೂ ಇವತ್ತು ಭಾನುವಾರ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ್ ಔಟ್ಪೋಸ್ಟ್ ಆಫ್ ಇಸ್ಕಾನ್ ಶೇಷಾದ್ರಿಪುರಂ, ಅದಕ್ಕೆಲ್ಲರೂ ಬಂದಿದ್ದೀರಾ. ಸೊ ಎಲ್ಲರಿಗೂ ಸ್ವಾಗತ, ಧನ್ಯವಾದಗಳು ಕೂಡ. ಇವತ್ತು ನಾವು ನನಗೆ ಹೇಳಿರೋ ಶ್ಲೋಕ ಶ್ರೀಮದ್ ಭಾಗವತಂ ಫಸ್ಟ್ ಕ್ಯಾಂಟೋ, ಅದರಲ್ಲಿ 18ನೇ ಅಧ್ಯಾಯ, ಅದರಲ್ಲಿ 14 ಮತ್ತು 15ನೇ ಶ್ಲೋಕ. ಶ್ಲೋಕ ಹೇಳೋಣ. ಕೋ ನಾಮ ತೃಪ್ಯೇದ್, ಎಲ್ಲ ಹೇಳಿ, ಅದೇ ಬರೀತಾರಲ್ವಾ. ರಸವಿತ್ ಕಥಾಯಾಮ್ ಮಹತಮೈಕಾಂತ ಪರಾಯಣಸ್ಯ ಮಹತಂ ಐಕಾಂತ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಾಗ್ಮೋರ್ ನಾಂತಂ ಗುಣಾನಾಂ ಅಗುಣಸ್ಯ ಜಾಗ್ಮೋರ್ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ ಕೋ ನಾಮ ತೃಪ್ಯದ್ ರಸವಿತ್ ಕಥಾಯಾಮ್ ಮಹತ್ತಂ ವೈಕುಂಠ ಪರಾಯಣಾಯ ನಾಂತಂ ಗುಣಾನಾಂ ಅಗುಣಸ್ಯ ಜಾಗ್ಮೋರ್ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ ಕೋ ನಾಮ ತೃಪ್ಯದ್ ರಸವಿತ್ ಕಥಾಯಾಮ್ ಮಹತ್ತಂ ವೈಕುಂಠ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಾಗ್ಮೋರ್ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ. ಭಕ್ತರುಗಳು ಶ್ಲೋಕ ಹೇಳ್ಬೋದು. ಹರೇ ಕೃಷ್ಣ. ಕೋ ನಾಮ ತೃಪ್ಯೇದ್ ರಸವಿತ್ ಕಥಾಯಾಮ್ ಮಹತ್ತೈಕಾಂತ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮೋರ್ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ. ಕೋ ನಾಮ ತೃಪ್ಯೇದ್ ರಸವಿತ್ ಕಥಾಯಾಮ್ ಮಹತ್ತಮೈಕಾಂತ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಾಗ್ಮೋರ್ ಯೋಗೇಶ್ವರಾಯೇ ಭವಪದ್ಮಮುಖ್ಯಃ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್, ಹೂಸ್ ರೀಡಿಂಗ್? Someone can read? ಪಡೆದಾನು.
ಓಕೆ, 15ನೇ ಶ್ಲೋಕ ನಾವು ಓದ್ತೀನಿ, ಕೇಳಿ. ತನ್ನೋ ಭವಾನ್ ವೈ ಭಗವತ್ ಪ್ರಧಾನೋ ಮಹತ್ತಮೈಕಾಂತಪರಾಯಣಸ್ಯ ಹರೇರುದಾರಂ ಚರಿತಂ ವಿಶುದ್ಧಂ ಶುಶ್ರುತಂ ನ ವಿತಂತೋ ವಿದ್ವಾನ್. ಇದಕ್ಕೆ ಅರ್ಥ ಇದೆಯಾ? ಅದರಲ್ಲಿ ಟ್ರಾನ್ಸ್ಲೇಷನ್ ಇದೆಯಾ? ಸಮ್ಮನ್ ರೀಡ್ ಇಟ್. ಇಲ್ಲಿ ಇದೆಯಾ ಕನ್ನಡ? ಕ್ಯಾನ್ ಯು ರೀಡ್ ಇಟ್? 15. One 18:15. ಹೇ ಸೂತಮುನಿಗಳೇ, ನೀವು ಪ್ರಾಜ್ಞರು ಮತ್ತು ಭಗವಂತನ ಶುದ್ಧ ಭಕ್ತರು, ಏಕೆಂದರೆ ದೇವೋತ್ತಮ ಪರಮಪುರುಷನೇ ನಿಮ್ಮ ಸೇವೆಯ ಪ್ರಧಾನ ವಿಷಯವಾಗಿದ್ದಾನೆ. ಆದ್ದರಿಂದ ಎಲ್ಲ ಬಗೆಯ ಲೌಕಿಕ ಗ್ರಹಿಕೆಗಳಿಗೆ ಅತೀತವಾದ ಭಗವಂತನ ಲೀಲೆಗಳನ್ನು ದಯವಿಟ್ಟು ನಮಗೆ ವಿವರಿಸಿ. ನಾವು ಅಂತಹ ಸಂದೇಶಗಳನ್ನು ಸ್ವೀಕರಿಸಲು ಪಾತ್ರರಾಗಿದ್ದೇವೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾಂತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಒಂದು ಶ್ಲೋಕ ನಾವು ನೋಡೋದು ಇವತ್ತು, ಇದು ಪರೀಕ್ಷಿತ್ ಮಹಾರಾಜ್ ಅವರನ್ನು ಒಂದು ಬ್ರಾಹ್ಮಣನು ಶಾಪ ಕೊಟ್ಟ ಆ ಒಂದು ಚಾಪ್ಟರ್ನಲ್ಲಿ ಬರ್ತಾ ಇದೆ. ಅದರಲ್ಲಿ ನಾವು ಇವಾಗ ನೋಡೋ ಈ ಒಂದು ಶ್ಲೋಕ ಬಂದಿದೆ. ಅದಕ್ಕೆ ಮುಂಚಿನ ಶ್ಲೋಕದಲ್ಲಿ ಒಂದು ಭಕ್ತರ ಜೊತೆ ಸಂಘ, ಅಂದರೆ ಶುದ್ಧ ಭಕ್ತರ ಜೊತೆ ಸಂಘ ಒಂದು ಕ್ಷಣ ಇದ್ದರೂ ಕೂಡ ಅದನ್ನು ಒಂದು ನಾವು ಎಲ್ಲ ಹೇಳ್ತೀವಲ್ಲ, ಸ್ವರ್ಗ ಹೋಗಬೇಕು ಅಂತ ಹೇಳ್ಬಿಟ್ಟು, ಸ್ವರ್ಗನಲ್ಲಿ ಸಿಕ್ಕೋ ಆ ಫಲನಿಗಿಂತ ಆ ಸ್ವರ್ಗದಲ್ಲಿ ಸಿಕ್ಕೋ ಫಲನ ಅದರ ಜೊತೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಶುದ್ಧ ಭಕ್ತರ ಜೊತೆ ಒಂದು ಕ್ಷಣ ಸಂಘ, ಅದನ್ನೇ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಈ ಸ್ವರ್ಗದಲ್ಲಿ ಸಿಕ್ಕೋ ಒಂದು ಸುಖ ಯಾವುದನ್ನೇ ಇಲ್ಲ ಆ ಥರ. ಹಂಗಂತ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿರ್ತೀರ ಹೋದ ವಾರ. ಈ ವಾರ ಆ ಭಗವಂತನ ಬಗ್ಗೆ ಅಂದರೆ, ಈಗ ಆ ಶುದ್ಧ ಭಕ್ತರು ಯಾಕೆ ಅವ್ರ ಜೊತೆ ಸಂಘ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಒಂದು ಲಾಭ ಪಡಿತೀವಿ ಅಂತ ಹೇಳಿದ್ರೆ, ಆ ಶುದ್ಧ ಭಕ್ತರು ಆ ಭಗವಂತನ ಪಾದನಲ್ಲೇ ಅವನ ಪ್ರಜ್ಞೆ ಇದೆ. ಆ ಥರ ಇದ್ದಾಗ ಆ ಭಗವಂತನ ಬಗ್ಗೆ ಇವಾಗ ನಾವು ನೋಡೋ ಈ ಒಂದು ಶ್ಲೋಕದಲ್ಲಿ ನಾವು ನೋಡೋಕ್ಕಾಗತ್ತೆ. ಇದರಲ್ಲಿ ಭಗವಂತ ಹೇಳ್ತಿದ್ದಾನೆ,
ಇದು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಭಗವಂತನ ಯಾರಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ, ಅವನ ಈ ಇಡೀ ಪ್ರಪಂಚನೇ ಅವನಿಗೆ ಶರಣಾಗತಿ ಆಗಬೇಕು ಅಂತಿದ್ದಾಗ ಅದಕ್ಕೆ ಉದಾಹರಣವಾಗಿ ಬ್ರಹ್ಮದೇವರು ಮತ್ತು ಶಿವದೇವರು ಅವರೇ ಇವರನ್ನು ಶೆಲ್ಟರಾಗಿ ಅರ್ಥ ಮಾಡ್ಕೋತಿದ್ದಾರೆ. ಅಂದರೆ ಈಗ ನಾವೆಲ್ಲ ಹೇಳ್ತೀವಲ್ಲ, ಇಲ್ಲಿ ನಮ್ಮ ದೇಶ ಇದೆ, ನಮ್ಮ ದೇಶದಲ್ಲಿ ಒಂದು ಪ್ರಧಾನಿ ಅಂತ ಇದ್ದರೆ ಜನರಲ್, ಇವಾಗ ಯಾರು ಇದೊಂದು ಬಗ್ಗೆ ನಮಗೂ ಹೇಳೋಕ್ಕಾಗಲ್ಲ, ಬಟ್ ಜನರಲಿ ಒಂದು ರಾಜ ಅಂತ ಇದ್ದರೆ ಆ ರಾಜ ಎಲ್ಲ ಗುಣಗಳಲ್ಲೇನು ಶ್ರೇಷ್ಠವಾಗಿರಬೇಕು, ಅವನು ಒಂದು ಉದಾಹರಣವಾಗಿರಬೇಕು. ಅವನು ನೋಡಿದ್ರೆ ಜನರು ಆಟೋಮೆಟಿಕ್ಕಾಗಿ ಅವನು ಮಾಡೋ ಥರ ಅವರು ಫಾಲೋ ಮಾಡ್ತಿದ್ದಾರೆ. ಇಲ್ಲ ರಿಲೇಟ್ ಆಗುತ್ತಾ ನಮಗೆ? ಹಾಂ, ಇವಾಗ ಯಾರನ್ನ ನಾವು ಫಾಲೋ ಮಾಡ್ತೀವಿ? ಹಾಂ, ಕೇಳ್ತಾ ಇಲ್ಲ. ಹಾಂ, ಫಿಲ್ಮ್ ಆರ್ಟಿಸ್ಟ್ನ ಫಾಲೋ ಮಾಡ್ತೀವಿ. ಓಕೆ, ಕೆಲವರು ಫಿಲ್ಮ್ ಆರ್ಟಿಸ್ಟ್ನ ಫಾಲೋ ಮಾಡ್ತಾರೆ, ಕೆಲವರು ಸ್ಪೋರ್ಟ್ಸ್ ಸ್ಟಾರ್ಸ್ನ ಫಾಲೋ ಮಾಡ್ತಿದ್ದಾರೆ. ಬಟ್ ಆ ತತ್ವ ಏನು? ಅವ್ರಿಗೆ ಇವರು ದೊಡ್ಡ ವ್ಯಕ್ತಿ ಅಂತ ಅನಿಸುತ್ತೆ, ಅವರು ಮಾಡೋದೇ ಎಲ್ಲ ಪರ್ಫೆಕ್ಟ್ ಅಂತ ಅನಿಸುತ್ತೆ, ಅದಕ್ಕಿಂತ ಅವರನ್ನು ಫಾಲೋ ಮಾಡ್ತಾರೆ. ಇಲ್ಲ, ಅವ್ರ ಥರ ಮಾಡಿದ್ರೆ ನಾವು ಹಂಗೆ ಆಗ್ಬೋದು, ಈ ಒಂದು ಕಾನ್ಸೆಪ್ಟ್ ಇದೆ. ಆವಾಗ ಈಗ ಈ ಇಡೀ ಪ್ರಪಂಚಕ್ಕೆ ಬ್ರಹ್ಮ ಅಂತ ಹೇಳೋರು ಸೃಷ್ಟಿ ಮಾಡಿದವರು ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದವರು ಬ್ರಹ್ಮ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಫಸ್ಟ್ ಎಲ್ಲರಿಗೇನು ತಾಯಿ ತಂದೆ ನೋಡಿದ್ರೆ ಅವರ ಪ್ರಪಂಚನೇ ಈ ತಾಯಿ ತಂದೆಯರು ಮಾತ್ರ. ಎಲ್ಲ ತಕ್ಕನೂ ತಾಯಿ ತಂದೆನ ಮಾತ್ರ ಅವರು ಒಂದು ಎಕ್ಸಾಂಪಲಾಗಿ ನೋಡ್ತಾರೆ. ತಂದೆ ತಾಯಿ ಏನು ಮಾಡ್ತಿದ್ದಾರೋ ಅದೇ ಥರ ಅವರನ್ನು ಎಮ್ಯುಲೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದೊಡ್ಡವರಾಗಿದ್ದ ಮೇಲೆ ತಾಯಿ ತಂದೆ ಎಲ್ಲ ಅದು ಗೊತ್ತಿಲ್ಲ ಅಂತ ನಾವು ಯೋಚನೆ ಮಾಡ್ಕೋತೀವಿ. ಬಟ್ ಇನಿಷಿಯಲಿ ಆ ಥಾಟ್ ಹೆಂಗಿದೆ ಅಂದರೆ ತಾಯಿ ತಂದೆಯರೇ ನಮಗೆ ಹೀರೋ, ಎಲ್ಲ ರೀತಿಯಲ್ಲಿನ ಅವರೇ ನಮಗೆ ಹೀರೋ ಆಗಿದ್ದಾರೆ. ಸೊ ಅದೇ ಥರ ಈಗ ನಮಗೆ ಸೃಷ್ಟಿ ಮಾಡಿದ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮಗಿಂತ ಬುದ್ಧಿವಂತ ಯಾರೂ ಇಲ್ಲ ಅಂತ ನಾವು ಹೇಳ್ಬೋದು. ಯಾರಿಲ್ಲ ನಾನು ಬ್ರಹ್ಮಕ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಬುದ್ಧಿ ಇದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಆವಾಗ ಆ ಬ್ರಹ್ಮ ಯಾರಿಗೆ ಶರಣಾಗತಿ ಆಗಿದ್ದಾನೋ ಅವನಿಗೆ ಶರಣಾಗತಿ ಆಗಬೇಕು ಎಂಬುದು ಕಾಮನ್ ಸೆನ್ಸ್ ಅಲ್ಲ. ಇಲ್ಲ, ನನಗೆ ಅವನಿಗಿಂತ ಸ್ವಲ್ಪ ಜಾಸ್ತಿ ಗೊತ್ತಿದೆ, ನಾನು ಬೇರೆ ಥರ ಶರಣಾಗತಿ ಆಗ್ತೀನಿ, ಅವನೆಲ್ಲ ಸುಮ್ಮನೆ ಅವನಿಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ನಾವು ಇವಾಗಿದ್ದೀವಿ. ಬ್ರಹ್ಮ ನಾನು ಶರಣಾಗತಿ ಆಗೋಕ್ಕೆ ಯಾರು ಅರ್ಹತೆ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಅಂತ ಹೇಳಿದಾಗ ಅದರಲ್ಲಿ ಏನು ಚರ್ಚೆ ಇದೆ? ಇವಾಗ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಇಲ್ಲ ನನ್ನ ಪ್ರಕಾರ ಆ ಸ್ವಾಮೀಜಿಗಳು ಹಂಗೆ ಹೇಳಿದ್ರು, ಈ ಸ್ವಾಮೀಜಿ ಹಿಂಗೆ ಹೇಳಿದ್ರು, ಅಲ್ಲಿ ಹೋಗಿದ್ರೆ ಅವ್ರು ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ. ಏನಪ್ಪ ಬ್ರಹ್ಮ ಹೇಳ್ತಿದ್ದಾರೆ, ಅದಕ್ಕೇ ನಮಗೆ ಡೌಟ್ ಅಂದರೆ ಏನು ಮಾಡೋದು? ಅಂದರೆ ನಾವು ಸರಿಯಾದ ಒಂದು ಜ್ಞಾನ ಎಂಬುದು ಎಲ್ಲ ಕಡೆನೂ ಇದೆ. ಜ್ಞಾನ ಅಂದರೆ ನಾಲೆಡ್ಜ್ ಅಂತ ಕೂಡ ಹೇಳ್ಬೋದು. ಇನ್ಫಾರ್ಮೇಷನ್ ಎಲ್ಲ ಕಡೆನೂ ಇದೆ, ಒಪ್ಕೋತಿರಲ್ಲ, ಎಲ್ಲ ಕಡೆನೂ ಇದೆ. ಬಟ್ ಎಲ್ಲ ಜ್ಞಾನನೂ ವಿಸ್ಡಮ್ ಆಗಿಬಿಡತ್ತಾ? ವಿಸ್ಡಮ್ ಇನ್ಫಾರ್ಮೇಷನ್ ಎರಡಕ್ಕೂ ವ್ಯತ್ಯಾಸ ಅದಲ್ಲ. ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಎಲ್ಲರ ಕೈಯಲ್ಲಿ ಸೆಲ್ಫೋನ್ ಇದೆಲ್ಲ, ಸ್ಮಾರ್ಟ್ಫೋನ್ ಯಾರ ಹತ್ರ ಇಲ್ಲ? ಸ್ಮಾರ್ಟ್ಫೋನ್ ಇಲ್ಲಿ ಇದೆ. ಹಂಗಂತ ಹೇಳಿದ್ರೆ ಅದು ಒಳಗೆ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಅದಕ್ಕೆ ಗೊತ್ತಾಗಂದ್ರೆ ಇವರು ಯಾರ್ಯಾರು ಏನೇನು ವೆಬ್ಸೈಟ್ ನೋಡ್ತಿದ್ದಾರೆ, ಏನೇನು ಪ್ರಾಡಕ್ಟ್ಸ್ ಏನೇನು ನೋಡ್ತೀವಲ್ಲ, ಇದು ನಾವು ತಗೋಬೇಕು ಅಂದರೆ ಏನೇನು ಬ್ರ್ಯಾಂಡ್ ನೋಡ್ತಿದ್ರೆ ಎಲ್ಲ ಅದೆಲ್ಲ ಇನ್ಫಾರ್ಮೇಷನ್ ಇದೆ. ಹಂಗಂದ್ರೆ ಇಲ್ಲಿ ಇವಾಗ ಈ ಕ್ಷಣ ವೇವ್ಸ್ ಇರ್ತಾ ಎಲ್ಲರ ಬಗ್ಗೆ ಈ ವೇವ್ಸೂ ಇದೆ, ಅದೆಲ್ಲ ಇನ್ಫಾರ್ಮೇಷನ್. ಡೇಟಾ ಅಲ್ಲ, ಡೇಟಾ ಇದ್ರೆ ಏನಾಗತ್ತೆ? ಏನು ಪ್ರಯೋಜನ? ಒಂದು ಪೇಪರ್ನಲ್ಲಿ ಎಲ್ಲ ಕೊಚ್ಚಂತ ಬರೆದಿದ್ರೆ ಏನಾಗತ್ತೆ? ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಹೆಂಗೆ ಒಂಥರ ಸಾರ್ಟ್ ಮಾಡಬೇಕು, ಹೆಂಗೆ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಹೆಂಗೆ ತನಿಯಾಗಿ ಸೆಪ್ರೇಟಾಗಿ ಇದು ಮಾಡಬೇಕು, ಅದೆಲ್ಲ ಮಾಡಿದ್ರೆ ಅದು ನಾಲೆಡ್ಜ್. ಬಟ್ ಆವಾಗ ನಾಲೆಡ್ಜ್ ಇರುತ್ತೆ. ಓಕೆ, ಇವರು ಈ ಥರ ಒಂದು ಡೇಟಾನ ಇಟ್ಕೊಂಡು ಇವರು ಸುಮ್ಮನೆ ಇದೆಲ್ಲ ನೋಡ್ತಾಯಿದ್ರು, ಅದೊಂದು ನಾಲೆಡ್ಜ್ ಇರ್ಬೋದು. ಇನ್ನೊಂದು ಈ ಒಂದು ಇವ್ರು ನೋಡೋದೆಲ್ಲ ನೋಡಿಕೊಂಡು ಇವ್ರಿಗೆ ಈ ಥರ ಪ್ರಾಡಕ್ಟ್ಸ್ ಕೊಟ್ಟರೆ ಚೆನ್ನಾಗಿದೆ ಹಂಗಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರೆ ಬಿಸ್ನೆಸ್
ಪ್ರಪಂಚನಲ್ಲಿ ಅದಕ್ಕೆ ವಿಸ್ಡಮ್ ಅಂತ ಹೇಳ್ತೀವಿ. ಆ ಡೇಟಾನ ಹೆಂಗೆ ಪ್ರಯೋಗ ಮಾಡ್ತೀವಿ ಅದು. ಬಟ್ ಅದರಲ್ಲಿ ಎದು ಸರಿ ಎದು ತಪ್ಪು ಅಂತ ಹೇಳೋದು ವಿಸ್ಡಮ್ ಅಂತ ಹೇಳ್ಬೋದು ಇಲ್ಲ. ಇವಾಗ ಎಲ್ಲ ಅದೇನು ಮದ್ಯಪಾನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ ಇವಾಗ. ಮುಂಚೆ ಯಾರಿಗೂ ಗೊತ್ತಿರಲ್ಲ. ಇವಾಗ ಇಂಟರ್ನೆಟ್ಲಿ ಹೋಗಿದರೆ ಎಲ್ಲ ವಿಷಯ ಸಿಕ್ಕುತ್ತೆ. ಅದು ಹೆಂಗೆ ಇರಬೇಕು ಏನು ಎಂತೂ ಅದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಬಟ್ ನಾವು ಅದನ್ನು ಯೂಸ್ ಮಾಡಬೇಕಾ ಬೇಡ ಅಂಬೋದು ವಿಸ್ಡಮ್ ಅಂತ ಹೇಳ್ಬೋದು. ಇನ್ಫಾರ್ಮೇಷನ್ ಇಸ್ ದೇರ್, ನಾಲೆಡ್ಜ್ ಆಲ್ಸೋ ಇಸ್ ದೇರ್. ಬಟ್ ವಿಸ್ಡಮ್ ಎಂಬುದು ಯಾವುದು ನಮಗೆ ಬೇಕು ಯಾವುದು ನಮಗೆ ಬೇಡ ಎಂಬುದನ್ನು ವಿ ಹ್ಯಾವ್ ಟು ಐಡೆಂಟಿಫೈ. ಅದನ್ನು ನಾಲೆಡ್ಜ್ ಅಂತಲತ್ತೀವಿ. ಅದೇ ಥರ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಈ ವಿಸ್ಡಮ್ ಎಂಬುದು ಏನು ಅಂದರೆ ಇರೋದನ್ನಲ್ಲೇ ಯಾರು ಜ್ಞಾನವಾನ್ ಯಾರು ಶ್ರೇಷ್ಠ ಅವ್ರು ಏನು ಮಾಡ್ತಿದ್ದಾರೆ ಅದರಿಂದ ನಾವು ಏನು ತಿಳ್ಕೋಬೇಕು. ಅವ್ರು ಕೂಡ ಹೇಳ್ತಾರೆ ಇವರು ಕೂಡ ಹೇಳ್ತಾರೆ ಎಲ್ಲ ಇರ್ಬೋದು, ಅದೆಲ್ಲ ನಾಲೆಡ್ಜ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು. ಬಟ್ ನಮಗೆ ವಿಸ್ಡಮ್ ಇರಬೇಕು. ಸೊ ಇಲ್ಲಿ ಬ್ರಹ್ಮದೇವರು ಕೃಷ್ಣ ಪರಮಾತ್ಮ ಹತ್ರ ಶರಣಾಗತಿ ಆಗ್ತಾನಂತ. ಸೊ ಓಕೆ, ಬ್ರಹ್ಮದೇವರು ಓಕೆ. ಬಟ್ ಲಾರ್ಡ್ ಶಿವದೇವರು ಅವ್ರ ಬಗ್ಗೆನೇ ಇಲ್ಲಿ ಬರೆದಿದ್ದಾರೆ ಭಾಗವತಂನಲ್ಲಿ. ಅವರು ಕೂಡ ನಾನು ಯಾರ ಹತ್ರ ಶರಣಾಗತಿ ಆಗ್ತೀನಿ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಹತ್ರ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ನಾವು ಸಮುದ್ರ ಮಂಥನ್ ಗೊತ್ತಲ್ವಾ? ಸಮುದ್ರ ಮಂಥನ್ ಮಾಡಿದಾಗ ಬೇರೆ ಬೇರೆ ಪದಾರ್ಥಗಳು ಬರ್ತಾ ಇತ್ತು ಅದರಿಂದ. ಈ ದೇವರು ಅಸುರರುಗಳು ಇವರು ಯುದ್ಧ ಮಾಡ್ತಿದ್ದಾರೆ. ಯುದ್ಧ ಅಂದರೆ ಇದು ಮಾಡ್ತಿದ್ದಾರೆ. ಆವಾಗ ವಾಸುಕಿ ಹಾವಾಗಿದೆ, ಅಲ್ಲಿ ಕೂರ್ಮ ಇದು ಬೆಟ್ಟ ಅದೆಲ್ಲ ಅದನ್ನು ಕಡಿತಾ ಇದ್ದಾರೆ. ಸಮುದ್ರ ಕಡಿತಾ ಅಲ್ಲಿಂದ ಬರೋದು ಏನೇನೋ ಪದಾರ್ಥಗಳು ಬರ್ತಿದೆ. ಒಳ್ಳೆ ಸಮಾಚಾರನ ಬರ್ಬೋದು, ಕೆಟ್ಟ ಸಮಾಚಾರನ ಬರ್ಬೋದು. ಹಂಗಾಗಿ ವಿಷ ಬರ್ತಾ ಇದೆ. ವಿಷ ಅಂತ ಹೇಳಿದ್ರೆ ಹಲಾಲ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅದಕ್ಕೆ ಹೆಸರು ಇಲ್ಲಿ ಭಾಗವತಂನಲ್ಲಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಹಲಹಲ್ ಅಂತ ಅದಕ್ಕೆ ಹೆಸರು. ಹಲಾಹಲ್. ಆ ವಿಷ ಬರ್ತಾ ಇದೆ. ಹಲಾಹಲ್ ಅಲ್ಲ, ಹಾಲಾಹಲ್. ಓಕೆ. ಸೊ ಅದು ಬರ್ತಾ ಇದೆ. ಈ ಒಂದು ವಿಷ ನಾರ್ಮಲಿ ವಿಷ ಬಂದರೆ ಏನು ಇಲ್ಲೆಲ್ಲ ಗ್ಯಾಸ್ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಅದೆಲ್ಲ ಬಂದಾಗ ಅಲ್ಲಿ ಎಲ್ಲ ಜನರು ಸತ್ತೋಗ್ತಾ ಇದ್ದಾರೆ. ಸೊ ಅಲ್ಲಿ ಆಗಿದಾಗ ಎಲ್ಲ ಏನೋ ಹುಳ್ಳದೆಲ್ಲ ಬರ್ತಾ ಇದೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಬಟ್ ಇದು ಬಂದಾಗ ಏನು ಮಾಡೋದು, ಯಾರಿಗೋ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ಎಲ್ಲ ಭಯಪಟ್ಕೊಂಡು ಶಿವದೇವರ ಹತ್ರ ಹೋಗ್ತಿದ್ದಾರೆ. ಹೋಗಿ ಭಗವಂತ ನನ್ನ ಕಾಪಾಡಿಸಿ, ನಮಗೆಲ್ಲ ಈ ಥರ ಒಂದು ವಿಷ ಬರ್ತಾ ಇದೆ ಅಂತ ಹೇಳಿದಾಗ ಅವರು ಈ ಅಂದರೆ ಶಿವತತ್ವ ಅಂತ ಹೇಳಿದ್ರೆ ಬ್ರಹ್ಮಕ್ಕಿಂತನೂ ಉದ್ದ. ಅಂದರೆ ಬ್ರಹ್ಮ ಜೀವತತ್ವ. ಈಗ ನಾವೆಲ್ಲ ಜೀವತತ್ವ. ನಾವು ಜೀವತತ್ವ ಅಂತ ಹೇಳಿದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮನೂ ಜೀವತತ್ವ ಅಂತ ಭಾಗವತಂನಲ್ಲಿದೆ. ಹಂಗಂದರೆ ಬ್ರಹ್ಮನಿಗೇನೂ ಒಂದು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಇದೆ. ಅದೊಂದು ಪೊಸಿಷನ್. ನಾಳೆ ಬೇರೆ ಒಂದು ಆತ್ಮಕ್ಕೆ ನೀನು ಬ್ರಹ್ಮ, ಈಗ ನೀನು ಆ ಪೊಸಿಷನಲ್ಲಿ ಹೆಂಗೆ ಒಂದು ಜಸ್ಟ್ ಲೈಕ್ ಹೌ ವಿ ಹ್ಯಾವ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಎಲ್ಲ ಅವರು ಆ ಪೊಸಿಷನ್ನಲ್ಲಿ ಇಷ್ಟು ವರ್ಷ ಇರ್ತಾರೆ, ಆಮೇಲೆ ಬೇರೆಯವರು ಬರ್ಬೋದು. ಅದೇ ಥರ ಬ್ರಹ್ಮ ಅಂತ ಪೊಸಿಷನ್. ಬಟ್ ಲಾರ್ಡ್ ಶಿವ ಅಂತ ಪೊಸಿಷನ್ ಬಂದು ಆ ಥರ ಅಲ್ಲ. ಅವರು ನಮ್ಮ ಥರ ಜೀವ ಅಲ್ಲ. ಅದು ಶಿವತತ್ವ ಸೆಪ್ರೇಟ್. ಒಂದು ವಿಷ್ಣು ತತ್ವ, ಒಂದು ಜೀವತತ್ವ, ಎರಡೂ ಇದೆ. ಬಟ್ ಇದು ಮಧ್ಯದಲ್ಲಿ ಒಂದು ಶಿವತತ್ವ ಅಂತ ಇದೆ. ಆ ಶಿವತತ್ವ ನಮ್ಮ ಥರ ಅಂತ ನಾವು ಯೋಚನೆ ಮಾಡೋಂಗಿಲ್ಲ. ಬ್ರಹ್ಮದೇವರು ನಮ್ಮ ಥರ ಅಂತ ಯೋಚನೆ ಮಾಡಬಹುದು. ಬಟ್ ಇದರ ಆ ಕ್ವಾಲಿಟೀಸ್ ಎಲ್ಲ ಅದಕ್ಕೆ ಲೆಕ್ಕ ಎಲ್ಲ ಇದೆ. ಇಷ್ಟಿಷ್ಟು ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಇರೋ ಕ್ವಾಲಿಟೀಸನ್ನು ನಮಗೇನು ಲೆಕ್ಕ ಹಾಕಿದ್ರೆ ನಾವು ಅವರು ಅಂದರೆ ಪಾದ ಧೂಳಿ ಕೂಡ ಬರಲ್ಲ ನಾವು. ಬಟ್ ಇದ್ರೇನು ಈಗ ಶಿವದೇವರು ಅಂತ ಬಂದಾಗ ಅದಕ್ಕೆ ಮೇಲೆ. ಸೊ ಎಲ್ಲ ಭಗವಂತನ ಶಿವದೇವರ ಹತ್ರ ಹೋಗ್ತಿದ್ದಾರೆ. ಹೋಗಿ ಶಿವದೇವರೇನು ಈ ಥರ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಕೇಳಿದಾಗ ಅವರು ತುಂಬ ಈ ಅಂದರೆ ಶಿವದೇವರನ್ನ ಏನು ಹೇಳ್ತಿದ್ದಾರೆ, ವೈಷ್ಣವಾನಾಂ ಯಥಾ ಶಂಭು. ವೈಷ್ಣವರುಗಳಲ್ಲೇ ಶ್ರೇಷ್ಠವಾಗಿದ್ದ ವೈಷ್ಣವರು ಶ್ರೀವನು ಅಂತ ಹೇಳ್ತಿದ್ದಾರೆ. ಆವಾಗ ಅವರು ವೈಷ್ಣವರು ಅಂತ ಹೇಳಿದ್ರೆ ಕೃಪಾ, ಎಲ್ಲರ ಮೇಲೆ ಜಾಸ್ತಿ ಕೃಪಾ. ಈ ಜೀವ ಎಲ್ಲ ಕಷ್ಟಪಡ್ತಾ ಇದ್ದಾರಲ್ಲ, ಇವರಿಗೆ ಏನು ನಾವು ಸಹಾಯ ಮಾಡೋಣ, ಅವ್ರನ್ನ ಹೆಂಗೆ ಉದ್ಧಾರಣ ಮಾಡೋಣ ಎಂಬುದೇ ಅವರ ಚಿಂತನೆ ಇರುತ್ತೆ. ನೋಡ್ಬಿಟ್ಟು ಈಗ ಕಷ್ಟ ಆಗ್ತಾ ಇದ್ದಲ್ಲ ಅಂತ ಹೇಳಿದ್ರೆ ಪಾರ್ವತಿ ಕೂಡ ಏನೋ ಹಿಂಗೆಲ್ಲ ಇದೆ ಅಂತ ಕೇಳಿದಾಗ
ಇಲ್ಲ ಇದು ಇವರನ್ನು ಕಾಪಾಡಿಸ್ಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಬರೋ ಅಷ್ಟನ್ನು ಅವ್ರ ಕೈ ಒಳಗೆ ಮಾಡ್ಕೋತಾರೆ. ಇದನ್ನೇ ಹೇಳೋದು ಮಿಸ್ಟಿಕ್ ಅಂತ ಹೇಳಿದ್ದಾರೆ ಇಲ್ಲಿ. ಇದರಲ್ಲಿ ನೀವು ನೋಡಿದ್ರೆ ಒಂದು ವಾಕ್ಯ ಯೂಸ್ ಮಾಡಿದ್ದಾರೆ, ಬ್ರಹ್ಮದೇವರು ಶಿವದೇವರು ಇರೋದನ್ನಲ್ಲೇ ಮಿಸ್ಟಿಕ್, ಎಲ್ಲ ವಿಧವಾಗಿದೆ ಕಲೆ ಎಲ್ಲತ್ತಲಿನ ಅವರು ಶ್ರೇಷ್ಠ, ಅವರು ಇವರಿಗೆ ಚರಣಾಗತಿ ಆಗಿದ್ದಾರೆ ಅಂತ ಈ ಶ್ಲೋಕದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಶಿವದೇವರು ಅಂದರೆ ಈ ಪ್ರಪಂಚ, ಇಡೀ ಪ್ರಪಂಚ ಪೂರ್ತಿ ಈ ಥರ ಗ್ಯಾಸ್ ಅಂದರೆ ಶ್ವಾಸ ಮಾಡೋಕ್ಕಾಗದೇ ಇರೋ ಗ್ಯಾಸನ್ನು ಬಂದಿದ್ದಾಗ ಅದನ್ನು ಹಂಗೆ ಕಡಿಮೆ ಮಾಡಿ ಒಂದು ಕೈ ಒಳಗೆ ಇಟ್ಕೋತಾರೆ, ಅವರು ಮಾಡಿಕೊಂಡು ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಅಂದರೆ ಅದನ್ನು ಶ್ವಾಸ ಮಾಡಿದ್ರೇ ಹೋಗಿದ್ದೀವಿ, ಬಟ್ ಇವರು ಅದನ್ನು ಸ್ವೀಕಾರ ಮಾಡ್ತಾರೆ. ಅದನ್ನು ಮಾಡಿದಾಗ ಭಾಗವತಂನಲ್ಲಿ ಹೇಳಿರೋದು, ಪಾರ್ವತಿ ಕೇಳ್ತಿದ್ದಾರೆ ಇದನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ, ಓಕೆ ಅಂತ ಹೇಳಿ ಅವರು ಇದು ಮಾಡ್ತಾ ಇಲ್ಲ, ಬಟ್ ಅವ್ರು ಕುಡಿತಿದ್ದಾರೆ. ಬಟ್ ಅವ್ರು ಕುಡಿದಿದ್ದು ಇಲ್ಲೇ ನಿಂತು ಬಿಟ್ಟಿತ್ತು, ಅದಕ್ಕಿಂತ ಅವ್ರಿಗೆ ಬ್ಲೂ ಆಗಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು, ವಿಷ ಇದ್ದರೆ ಬ್ಲೂ ಆಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಕೆಲವು ಬೇರೆ ಥರ ಹೇಳೋರು, ಪಾರ್ವತಿ ಅವರು ಗಂಟಲಿನ ಕುತ್ತಿಯನ್ನು ಹಿಡಿದುಬಿಟ್ರು, ಅವ್ರು ಕುಡಿದಿದ್ದರಿಂದ ಅವರು ಕುತ್ತಿಯನ್ನು ಹಿಡಿದುಬಿಟ್ರು, ಅದಕ್ಕಿಂತ ಅದು ಅಲ್ಲೇ ನಿಂತು ಬಿಟ್ಟಿದೆ ಅಂತ. ಹೆಂಗಿದ್ರೇನು ಸರಿ, ಅದಕ್ಕೆ ಅವ್ರಿಗೆ ನೀಲಕಂಠ ಅಂತ ಹೆಸರು, ಇಲ್ಲ ಶಿವದೇವರಿಗೆ ನೀಲಕಂಠ ಅಂತ ಹೆಸರು. ಸೊ ಅವರು ವೈಷ್ಣವರನ್ನಲ್ಲೇ ತುಂಬ ಶ್ರೇಷ್ಠವಾಗಿದ್ದ ವೈಷ್ಣವರು ಆ ಗುಣನ ತೋರಿಸ್ತಿದ್ದಾರೆ. ಆವಾಗ ಯಾಕೆ ಭಗವಂತ ಅವನು ಯಾಕೆ ಅದನ್ನು ಶಿವದೇವರಿಗೆ ಈ ಒಂದು ಕಷ್ಟ ಕೊಟ್ಟ ಅಂತ ಹೇಳ್ಬೋದು. ಅದನ್ನು ಯಾಕೆ ಬರಬೇಕು, ಸಮುದ್ರ ಮಂಥನ ಮಾಡಿದಲ್ಲ ಯಾರು ವಿಷ್ಣು ಅವರು ಅರೇಂಜ್ ಮಾಡಿ ಅದೆಲ್ಲ ಮಾಡಾರಪ್ಪ ಅಂತ ಹೇಳಿದ್ರು. ಕೊನೆಯಲ್ಲಿ ಅದೇನೋ ಬರ್ತಲ್ಲ, ಅದು ಅಮೃತ ಬರ್ತ ಅಂತ ಹೇಳ್ಬಿಟ್ಟು. ಬಟ್ ಯಾಕೆ ಇದೆಲ್ಲ ಸುಮ್ಮನೆ ಡ್ರಾಮಾ, ಡೈರೆಕ್ಟಾಗಿ ಅಮೃತ ಕೊಟ್ಬಿಡ್ಬೋದಲ್ಲ, ಇಲ್ಲ ಅಂದರೆ ಇದು ಬಂದಾಗ ನೀವೇ ಕುಡಿಬೇಕಾಗಿತ್ತು, ಯಾಕೆ ಅವ್ರನ್ನ ಕುಡಿಕೆ ಬಿಟ್ಟಿರ ನೀವು ಅಂತ, ಇಲ್ಲ ಯಾಕೆ ನಿಮಗೆ ಭಯನಾ ವಿಷ ಕುಡಿಯೋದಕ್ಕೆ, ಶಿವನ ಬಿಟ್ಬಿಟ್ಟಿರಾ? ಹಾಂ, ಯೋಚನೆ ಮಾಡ್ಬೋದು. ಅಂದರೆ ಭಗವಂತ ಯೋಚನೆ ಮಾಡಿ, ಭಗವದ್ಗೀತಾನಲ್ಲಿ ಅರ್ಜುನನ ನಾನು ಯುದ್ಧ ಮಾಡಲ್ಲ, ಇಲ್ಲಪ್ಪ ನೀನು ಮಾಡಿದ್ರೇ ಆಗತ್ತೆ, ನನ್ನ ಕೈಯಿಂದ ಆಗಲ್ಲ ಹಂಗೆ ಹೇಳ್ತಾನೆ ಕೃಷ್ಣನು. ಅವನ ಹತ್ರ ಯಾಕೆ ಹೋಗಿ ಇದು ಮಾಡಬೇಕು, ಅವನಿಗೆ 2 ಗಂಟೆ ಕ್ಲಾಸ್ ಕೊಡಬೇಕು, ಅಪ್ಪ ನೀ ಮಾಡಪ್ಪ, ಮಾಡಿದ್ರೆ ಹೋಗಪ್ಪ ಹೇಳ್ಬೇಕಾಗೈತಲ್ಲ, ಯಾಕೆ ಹೇಳಿಲ್ಲ? ಭಗವಂತ ಅರ್ಜುನನು ಅವನ ಶುದ್ಧ ಭಕ್ತ. ಈಗ ಅವನಿಗೆ ಕೆಲವೇ ಶಕ್ತಿಗಳೆಲ್ಲ ಕೊಟ್ಟಿದ್ದಾನೆ ಭಗವಂತ. ಅವನು ಆ ಶಕ್ತಿಗಳನ್ನು ಪ್ರಯೋಗ ಮಾಡಲ್ಲಿ ಜನರು ಅದನ್ನು ನೋಡಿ ಅವನ ಮೇಲೆ ಒಂದು ಪ್ರೀತಿ ಆಗಲಿ ಅಂತ. ಆ ಭಗವಂತನ ಗುಣ ಹಂಗೆ. ನಮಗೇನಂದ್ರೆ ನಾವೇ ಎಲ್ಲ ಮಾಡ್ಕೋಬೇಕು, ನಮಗೆ ಹೆಸರು ಬೇಕು ಅಂತ ನಾವು ನೋಡ್ತೀವಿ. ಬಟ್ ಭಗವಂತ ಇನ್ಸೆಕ್ಯೂರೇ ಅಲ್ಲ. ಇನ್ಸೆಕ್ಯೂರ್ ಅಂದರೆ ನಾನು ಇದನ್ನು ಮಾಡಿದ್ರೆ ಅವ್ರು ಮಾಡಿಬಿಟ್ರೆ ಅವ್ರಿಗೆ ಹೆಸರು ಹೋಗ್ಬಿಡುತ್ತಲ್ಲ, ನನಗೆ ಇಲ್ಲ ಅಂತ ಹಂಗಿದೆ. ಭಗವಂತ ಯಾವಾಗನ ಆ ಥರ ಅವನಿಗೆ ಭಯ ಇಲ್ಲ. ಯಾರು ಏನು ಬೇಕಾದ್ರೆ ಮಾಡಿ ನನಗಿಂತ ಹೆಂಗೇನು ಮಾಡೋಕ್ಕಾಗಲ್ಲ, ಅದು ಬೇರೆ ಸಮಾಚಾರ. ಅಂದರೆ ಭಗವಂತ ಹಂಗೆ, ಅವನ ಪೊಸಿಷನ್ ಹಂಗೆ, ಅದಕ್ಕಿಂತ ಅವನಿಗೆ ಈ ಭಯ ಇಲ್ಲ. ಹೆಂಗೆ ಒಂದು ಸಿಂಹ ಇದ್ದು ಅದ್ರ ಪಕ್ಕದಲ್ಲಿ ಒಂದು ಇಲಿ ಇದ್ದರೆ ಸಿಂಹ ಭಯ ಪಟ್ಕೋತೀಯಾ? ಇಲಿ ದೊಡ್ಡದಾಗ್ಬಿಟ್ರೆ ಏನು ಮಾಡೋದು ನಾನು ಅಂತ, ಏನಾರು ಮಾಡಪ್ಪ ಮಾಡ್ತಾಯಿರು ಅಂದ್ರೆ. ಆ ಥರ ಭಗವಂತನಿಗೆ ಆ ಒಂದು ಇನ್ಸೆಕ್ಯೂರಿಟಿ ಅಲ್ಲ. ಬಟ್ ಅವರ ಏನು ಗುಣ ಇದೋ ಅದನ್ನು ಉದ್ದ ಮಾಡಿ ತೋರಿಸ್ತಿದ್ದಾನೆ ಭಗವಂತ. ನೋಡು ಅರ್ಜುನನು ಹೆಂಗಿದ್ದ, ನೋಡು ಅವನಿಗೆ ಏನು ಕ್ವಾಲಿಟಿ ನೋಡು. ಅದನ್ನೇ ನೋಡ್ಬೋದು. ಕೊನೆಯಲ್ಲಿ ಈ ಯುದ್ಧ ಎಲ್ಲ ಮುಗಿದ ಮೇಲೆ ಓಕೆ ಇವಾಗ ರಥಲ್ಲಿದ್ದು ಇಳಿಬೇಕು ಅಂತ ಕೃಷ್ಣನ ಹೇಳ್ತಿದ್ದಾನೆ, ಅರ್ಜುನ ನೀ ಫಸ್ಟ್ ಇಳಿ ಅಂತ ಹೇಳ್ತಿದ್ದಾನೆ. ಇಲ್ಲ ನೀವು ಇಳ್ಕೊಳ್ರಿ, ನಾನು ಆಮೇಲೆ ಇಳ್ಕೊತೇನೆ, ನೀ ಇಳಿಯಪ್ಪ ಫಸ್ಟ್. ಅವ್ರು ಇಳಿತಾರೆ. ಆಮೇಲೆ ಕೃಷ್ಣನ ಆಮೇಲೆ ಇಳಿದ ಮೇಲೆ ಆ ರಥ ಎಕ್ಸ್ಪ್ಲೋಡ್ ಆಗ್ತಾಯಿದೆ. ಅದರಲ್ಲಿ ಅಷ್ಟು ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟ್ನ ಅದರಲ್ಲಿ ಇದೆ ಆ ರಥನಲ್ಲಿ. ಬಟ್ ಕೃಷ್ಣನ ಅದರಲ್ಲಿ ಕೂತಿದ್ದ ಕಡೆಯಿಂದ ಅದು ಎಫೆಕ್ಟ್ ಆಗಿಲ್ಲ. ಅದಕ್ಕಿಂತ ಇವನು ಇಳಿದಿದ್ದ ಅಂದರೆ ಅರ್ಜುನನ ಗಾಲಿ ಆಗಿರ್ತಾನೆ, ಗಾಲಿ ಅಂದರೆ ಬ್ಲಾಸ್ಟ್ ಆಗಿರ್ತಾನೆ. ಸೊ ಕೃಷ್ಣನಿಗೆ ಎಲ್ಲ ಕೆಪಾಸಿಟಿನೂ ಇದೆ. ಬಟ್ ಅವನು ಅರ್ಜುನನ ಒಂದು ಶ್ರೇಷ್ಠವಾದ ಒಂದು ಅದರ ಪರಾಕ್ರಮಶಾಲಿ ಅಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಮಾಡಿದ. ಸೊ ಅದಕ್ಕಿಂತ ಕೆಲವು ಟೈಮ್ ನಾವು ಇದೆಲ್ಲ ನೋಡಿದಾಗ ನಾವು ಯೋಚನೆ ಮಾಡ್ಕೋತೇವೆ, ಹಂಗಂದ್ರೆ ಕೃಷ್ಣನಿಗೆ ಕೆಪಾಸಿಟಿ ಇಲ್ಲ, ಅದಕ್ಕಿಂತ ಇವರು ಮಾಡ್ತಿದ್ದಾರೆ. ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ ಕ್ಷಣ ಅವನಿಗಿಂತ ಬೇರೆ ಯಾರು ದೊಡ್ಡವರಲ್ಲ.
ಅವನಿಗೆ ಆಗದೇ ಕಾರ್ಯಕ್ರಮ ಇಲ್ಲ, ಇಲ್ಲಾಂದ್ರೆ ಅವನ ದೇವರೇ ಅಲ್ಲ. ಎಲ್ಲರಿಗೇನು ಏನೇನೋ ಕೆಪಾಸಿಟಿ ಇರುತ್ತೆ, ನಾವು ಅವರಿಗೆ ರೆಸ್ಪೆಕ್ಟ್ ಮಾಡ್ತೀವಿ. ಆ ಒಂದು ಕೆಪಾಸಿಟಿಗೋಸ್ಕರ ನಮ್ಮ ಇಂಥವ್ರ ಹತ್ರ ಜಾಸ್ತಿ ಆ ಗುಣಗಳಿದೆ, ಇಲ್ಲ ಆ ಒಂದು ಪರಾಕ್ರಮ ಇದೆ ಅಂದರೆ ಅವರ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಅದಕ್ಕೆ ಮೇಲೆ ಯಾರು ಇಲ್ಲವ ಅಂತ ಕೇಳಿದ್ರೆ ಯಾರು ಒಬ್ರು ಇರ್ತಾರೆ. ಎಲ್ಲ ಎಲೆಕ್ಷನ್ ಬಂದಾಗ ಗೊತ್ತಾಗುತ್ತೆ. ಇಷ್ಟು ತನಕ ನಾವು ಇವರೇ ಇಲ್ಲಿ ಎಲ್ಲ ಅಂತ ಯೋಚನೆ ಮಾಡ್ತೀವಿ. 4 ವರ್ಷ ಆಗಲಿ 5 ವರ್ಷ ಆಗಲಿ ಅವರಿಗಿಂತ ಇನ್ನೊಬ್ಬರು ಬಂದುಬಿಡ್ತಾರೆ ಅಲ್ಲ. ಸೊ ಆವಾಗ ಎಲ್ಲ ಅವರನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಆಗ್ತಾರೆ. ಆದರೆ ಕೃಷ್ಣ ಪರಮಾತ್ಮ ಅಂತ ಬಂದಾಗ ಅವ್ರಿಗೆ ಮೇಲೆ ಯಾರೂ ಇಲ್ಲ. ಸೊ ಆವಾಗ ಅವರು ಅವರನ್ನೇ ಎಲ್ಲರೂ ಶರಣಾಗತಿ ಆಗಬೇಕು ಎಂಬುದಕ್ಕೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಶಿವದೇವರು ಹೇಳೋ ಒಂದೆರಡು ಇದು ಹೇಳ್ತೀನಿ. ಶಿವದೇವರು ಅವರು ಏನು ಕರುಣೆ ಇದೆ ಹೇಳ್ತೀನಿ ನೋಡಿ. ಭವಾನಿ ಹೇಳ್ತಾರೆ, ಭಾಗವತಲ್ಲಿದ್ದು ಓದ್ತೀನಿ, ಹೇಳ್ತೀನಿ. ಈ ಇಡೀ ಪ್ರಪಂಚದಲ್ಲಿ ಇರೋ ಈ ವ್ಯಕ್ತಿಗಳೆಲ್ಲ ತುಂಬ ದುಃಖವಾಗಿದ ಒಂದು ಸಂಕಟವಾಗಿದ ಒಂದು ಸಿಚುವೇಷನಲ್ಲಿ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಪಾರ್ವತಿ ಅತ್ತೆ ಅವರು ಮಾತಾಡುವಾಗ ಅವ್ರು ಹೇಳ್ತಿದ್ದಾರೆ ಶಿವದೇವರು. ಆಮೇಲೆ ಇದು ನನ್ನ ಕರ್ತವ್ಯ, ಇಟ್ ಇಸ್ ಮೈ ಡ್ಯೂಟಿ ಟು ಗಿವ್ ಪ್ರೊಟೆಕ್ಷನ್ ಆ್ಯಂಡ್ ಸೇಫ್ಟಿ ಟು ಆಲ್ ಲಿವಿಂಗ್ ಎಂಟಿಟೀಸ್ ಅಂತ ಶಿವದೇವರು ಹೇಳ್ತಿದ್ದಾರೆ. ಸರ್ಟನ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಮಾಸ್ಟರ್ ಟು ಪ್ರೊಟೆಕ್ಟ್ ಇಸ್ ಸಫರಿಂಗ್ ಡಿಪೆಂಡೆಂಟ್ಸ್. ಇದು ಹೇಳೋದು ಶಿವದೇವರು. ಹಾಗೆಂದರೆ ಈ ಒಂದು ಯಾರು ಲೀಡರ್ ಆಗಿದ್ದಾರೋ ಅವರ ಕರ್ತವ್ಯ ಕೆಳಗೆ ಇರೋವರನ್ನು ಕಾಪಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ಇನ್ನೊಂದು ಹೇಳ್ತಿದ್ದಾರೆ ಮುಖ್ಯವಾಗಿದೆ, ನಾನು ಇಂಗ್ಲೀಷ್ನಲ್ಲಿ ಓದ್ತೀನಿ ಅಂದರೆ ನನ್ನ ಹತ್ರ ಇರೋದು ಇಂಗ್ಲೀಷ್ ಭಾಗವತಿಸಿದ್ದು. ಪೀಪಲ್ ಇನ್ ಜನರಲ್ ಬೀಯಿಂಗ್ ಬಿವೈಲ್ಡೆಡ್ ಬೈ ದಿ ಇಲ್ಯೂಸರಿ ಎನರ್ಜಿ ಆಫ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಆರ್ ಆಲ್ವೇಸ್ ಎಂಗೇಜ್ಡ್ ಇನ್ ಅನಿಮಾಸಿಟಿ ಟುವರ್ಡ್ಸ್ ಒನ್ ಅನದರ್, ಬಟ್ ಡಿವೋಟೀಸ್ ಈವನ್ ಅಟ್ ದ ರಿಸ್ಕ್ ಆಫ್ ದೇರ್ ಓನ್ ಟೆಂಪರರಿ ಲೈಫ್ಸ್ ಟ್ರೈ ಟು ಸೇವ್ ದಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಶಿವದೇವರು ಹೇಳ್ತಿದ್ದಾರೆ, ಜನರು ಜನರಲಿ ಭೌತಿಕ ಲೋಕದಲ್ಲಿ ಮಾಯೆಯಿಂದ ಕಳೆದು ಹೋಗ್ಕೊಂಡು ಅದು ಇದು ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ಬಟ್ ಭಕ್ತರು ಆ ಥರ ಇರಲ್ಲ. ಭಕ್ತರು ಹೆಂಗೆ ಇರ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಈ ಮಿಕ್ಕಿರೋ ಈ ಜೀವಗಳೆಲ್ಲ ಈ ಭೌತಿಕ ಲೋಕದಲ್ಲಿ ಕಷ್ಟಪಡ್ತಿದ್ದಾರಲ್ಲ, ಅವರೆಲ್ಲ ಹೆಂಗೆ ನಾವು ಕಾಪಾಡಿಸೋದು ಅಂತ ಒಂದು ಯೋಚನೆಯಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಶಿವದೇವರು ಹೇಳ್ತಿದ್ದಾರೆ. ಸೊ ಅವ್ರು ಯಾಕೆ ಇದನ್ನು ಮಾಡಿದ್ರು ಎಂಬುದಕ್ಕೆ ಇದೆಲ್ಲ ಹೇಳಿದಾಗ ಜನರಿಗೆ ಶಿವದೇವರ ಏನು ಅವ್ರ ಪೊಸಿಷನ್ ಏನು ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಆ ಒಂದು ಲೀಲೆ ಇದು ಇಲ್ಲ ಆಗ್ತದೆ. ಸೊ ಇದು 2 ಉದಾಹರಣೆ ನಾವು ನೋಡಿದ್ದೀವಿ. ಏಕೆಂದರೆ ಇವರೆಲ್ಲ ಯಾರು ಇವರು ಭಗವಂತನಿಗೆ ಶರಣಾಗತಿ ಆಗ್ತಾರಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನು, ನಾವು ಏನು ಮಾಡಬೇಕು ಅಂತ ತಿಳ್ಕೊಂಕೋಸ್ಕರ ಇದೆಲ್ಲ ಹೇಳ್ತಿದ್ದಾರೆ. ಈ ಭಾಗವತಂನಲ್ಲಿ ಬರೋದು ಯಾಕೆ ಇವರೇ ಇಬ್ಬರು ಎಕ್ಸಾಂಪಲ್ ತಂದು ಹೇಳ್ತಿದ್ದಾರೆ ಅದನ್ನು ಹೇಳ್ತಿದ್ದಾರೆ ನೋಡಿ. ಭಗವಂತನ ಗುಣಗಳನ್ನು ನಾವು ಲೆಕ್ಕ ಹಾಕೋಕ್ಕಾಗಲ್ಲ, ಕೆನಾಟ್ ಬಿ ಮೆಷರ್ಡ್ ಹಂಗಂತ ಹೇಳ್ತಿದ್ದಾರೆ. ಯಾರಿಂದ ಇವರಿಬ್ಬರಿಂದ ಕೂಡ ಅವ್ರು ಕೃಷ್ಣನ ಏನೋ ಒಂದು ಅವರಿಗೆ ಏನು ಕೆಪಾಸಿಟಿ ಇದೆ ಅಂತ ಇವರಿಬ್ಬರು ಯಾರು ಬ್ರಹ್ಮ ಮತ್ತು ಶಿವದೇವರು ಅವ್ರಿಗೆ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲ ನಾವು ನೋಡ್ಬೋದು. ಬ್ರಹ್ಮ ಒಂದು ಸಮಯ ಭಗವಂತ ಅಲ್ಲಿ ಬೃಂದಾವನದಲ್ಲಿ ಲೀಲೆಗಳು ಮಾಡ್ತಾ ಇದ್ದಾಗ ಈ ಭಗವಂತ ನೋಡ್ಬಿಟ್ಟು ಇಷ್ಟು ಚಿಕ್ಕ ಹುಡುಗ ಇವನು ಏನೇನೋ ಮಾಡ್ತಾ ಇದ್ದಾನಲ್ಲ ಹಂಗಂತ ಯೋಚನೆ ಮಾಡಿಕೊಂಡು ಇವನು ನಾವು ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾನೆ, ಅವನು ಇಲ್ಲಿ ಇದು ಹಸುಗಳು ಎಲ್ಲ ಮೇಸಕ್ಕೆ ಹೋಗಿದ್ದಾಗ ಅವನ ಫ್ರೆಂಡ್ಸ್ ಜೊತೆ ಹೋಗಿದ್ದಾಗ ಗೋಪ ಮತ್ತು ಹಸುಗಳೆಲ್ಲ ಕರ್ಕೊಂಡು ಹೋಗಿದ್ದಾಗ ಈ ಹಸುಗಳಂದ್ರೆ ಈ ಆವಾಗ ಕೃಷ್ಣನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಫಸ್ಟ್ ಇಷ್ಟು ವರ್ಷ ತನಕ ಹಸುಗಳನ್ನು ಮೇಯ್ಸೋಕ್ಕಾಗಲ್ಲ, ಅಂದರೆ ಕರುಗಳನ್ನು ಮೇಯಿಸ್ಬೇಕು. ಈ ಥರ ಇದ್ದಾಗ ಕರುಗಳನ್ನು ಮೇಯಿಸ್ಬೇಕು, ಹಸುಗಳಲ್ಲ. ನಿನ್ಗೆ ಗೊತ್ತಾ ಕರು ಮೇಯಿಸ್ತೀಯ ನೀನು? ನೈಸ್. ಬಟ್ ಆ್ಯಕ್ಚುಲಿ ಈ ಏಜ್ ಇದ್ದಾಗ ಕರು ಮೇಯ್ಸಕ್ಕೆ ಬಿಡ್ತಾರೆ, ಹೋಗಬೇಕು ಹೊರಗಡೆ ಆ ಏಜಿನಲ್ಲಿ. ಸೊ ಹಂಗೆ ಆ ಕರುಗಳನ್ನು ಕರ್ಕೊಂಡು ಗೋಪರ್ಗಳನ್ನ ಕರ್ಕೊಂಡು ಅವನು ಹೋಗಿದ್ದಾಗ ಈ ಬ್ರಹ್ಮ ಯೋಚನೆ ಏನು ಮಾಡ್ತಿದ್ದಾನೆ, ಸರಿ ಇವನ ಟೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಆ ಹಸುಗಳನ್ನು ಮತ್ತು ಅವನ ಫ್ರೆಂಡ್ಸ್ ಆಗಿದ್ದ ಗೋಪರ್ಗಳೆಲ್ಲ ಕಳೆದು ಬೇರೆ ಕಡೆ ಎಲ್ಲೋ ಇಟ್ಬಿಡ್ತಾನೆ. ಕೃಷ್ಣನ ಹುಡುಕ್ತಾ ಇದ್ದಾನೆ, ಯಾರು ಬರ್ತಾ ಇಲ್ಲ, ಸಂಜೆ ಆಗಿಬಿಟ್ಟು ಮನೆ ಹೋಗಬೇಕು. ಇವಾಗ ನಾನು ಎಲ್ಲಿ ಹೋಗೋದು? ಮನೆ ಹೋಗಿದರೆ ಹಸುಗಳು ಕರುಗಳನ್ನು ಹುಡುಕ್ತಾ ಇದೆ,
ಇಲ್ಲಿ ತಾಯಿಗಳು ಮಹಾನ್ ಬಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದಾರಲ್ಲ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಏನು ಆಗಿದೆ ಅಂತ ಯೋಚನೆ ಮಾಡಿದಾಗ ಅವ್ನಿಗೆ ಗೊತ್ತಾಗತ್ತೆ ಬ್ರಹ್ಮ ಈ ಥರ ಮಾಡಿದಾನೆ ಅಂತ ಹೇಳ್ಬಿಟ್ಟು. ಸರಿ, ಬ್ರಹ್ಮ ಒಂದು ಪಾಠ ಕಳಿಸೋಣ ಹಂಗಂತ ಯೋಚನೆ ಮಾಡ್ತಿದ್ದಾನೆ. ಬಟ್ ಇವತ್ತೇನು ಮಾಡೋದು, ಮನೆ ಹೆಂಗೆ ಹೋಗೋದು ಅಲ್ಲ ಸರಿ ಅಂತ ಅವನೇ ಎಲ್ಲ ಬಾಲಕರ ಥರ ಅವನೇ ರೂಪ ತಗೋತಾನೆ, ಎಲ್ಲ ಕರುಗಳ ಥರ ಅವನೇ ರೂಪ ತಗೋತಾನೆ, ಮನೆ ಹೋಗ್ತಿದ್ದಾನೆ. ಈಗ ಮನೆ ಹೋಗಿದಾಗ ಯಾವ ಒಂದು ತಾಯಿಗೇನೋ ಇದು ನನ್ನ ಮಹನಲ್ಲ, ಇದು ಕೃಷ್ಣನು ಅಂತ ಅರ್ಥ ಆಗಿಲ್ಲ. ಯಾವ ಒಂದು ಹಸುಗೇನೋ ಇದು ನನ್ನ ಕರು ಅಲ್ಲ ಅಂತ ಅರ್ಥ ಆಗಿಲ್ಲ, ಅಂದರೆ ಇದು ಬೇರೆ ಥರ ಇದೆ ಅಂತ ಅರ್ಥ ಇಲ್ಲ. ಎಕ್ಸಾಕ್ಟ್ಲಿ ಹಂಗೆ ಇದೆ. ಅವ್ರ ಬಿಹೇವಿಯರ್ ಕೂಡ ಅದೇ ಥರ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಬಿಹೇವಿಯರ್ ಇರ್ತಲ್ಲ. ಒಬ್ಬರು ಹಿಂಗೆ ತಲೆ ಇಟ್ಕೋತಾರೆ, ಒಬ್ಬರು ಹಿಂಗೆ ಇಟ್ಕೋತಾರೆ, ಒಬ್ಬರು ಮಾತಾಡೋಕ್ಕೆ ಕೆಲವು ವಾಕ್ಯಗಳು ಪ್ರಯೋಗ ಮಾಡ್ತಾರೆ. ಅವರ ಸ್ಟೈಲ್ ಒಂದೇ ಥರ ಇರುತ್ತೆ. ಎಷ್ಟೋ ಗುಣಗಳಿಂದ ನಾವು ಇವರು ಇವನ್ ಆ್ಯಕ್ಟಿಂಗ್ ಮಾಡಿದ್ರೆ ಕೂಡ ಇದು ಸರಿ ಮಾಡಿಲ್ಲ, ಯಾಕಂದರೆ ಅವ್ರು ಹಿಂಗೆ ಮಾಡ್ತಿದ್ದಾರೆ, ಅವ್ರದ್ದು ಮಾಡಿಲ್ಲ ಅಂತ ಹೇಳ್ಬೋದು ಅಲ್ಲ. ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕೃಷ್ಣನು ಅದನ್ನು ಮಾಡಿದ. ಯಾವುದು ಸುಮ್ಮನೆ ಅರ್ಧ ಗಂಟೆ ಶೋ ಅಲ್ಲ, 1 ವರ್ಷ ಪೂರ್ತಿ ಮಾಡ್ತಾ ಇದ್ದ. ಇದು ಅಲ್ಲಿ ಬ್ರಹ್ಮನಿಗೆ ಟೈಮ್ಗೆ ನಮ್ಮ ಟೈಮಿನ ಡಿಫ್ರೆನ್ಸ್. ಅವನು ಬ್ರಹ್ಮನು ಒಂದೇ ಒಂದು ಕ್ಷಣ ಹಿಡಿದು ಇಟ್ಕೊಂಡ, ಇವರೆಲ್ಲ ಕಳೆದು ಇಟ್ಕೊಂಡ. ಬಟ್ ಇಲ್ಲಿ ಅದು 1 ವರ್ಷ ಆಗಿಬಿಟ್ಟಿತ್ತು. 1 ವರ್ಷ ಅದನ್ನು ಮಾಡ್ತಾ ಇದ್ದ. ಆಮೇಲೆ ಬ್ರಹ್ಮಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪ ಇವರೆಲ್ಲ ಇನ್ನೂ ಮತ್ತಿಲ್ಲಿ ಆಡ್ತಾ ಇದ್ದಾರೆ, ನಾನು ಅಲ್ಲಿ ಇಟ್ಟಿದ್ದೇನಲ್ಲ ಅವರು. ಮತ್ತೆ ಅಲ್ಲಿ ಹೋಗಿ ನೋಡ್ತಾನೆ, ಅವರೆಲ್ಲ ಅಲ್ಲಿ ಮಲ್ಕೊಂಡಿದ್ದಾರೆ. ಅಂದರೆ ಅವರೆಲ್ಲ ಅದೇನೋ ಇದು ಕೊಟ್ಟಿದ್ದಾನೆ, ಅದೇನು ಹೇಳ್ತೀವಿ ನಾವೆಲ್ಲ ಆಪ್ರೇಷನ್ ಆಗಿದೆ, ವಾಟ್ ಇಸ್ ದಟ್, ಕ್ಲೋರೋಫಾರ್ಮ್ ಆ ಥರ. ಅವರಿಗೆಲ್ಲ ಅವರೆಲ್ಲ ಮೂರ್ಛೆ ಆಗಿದ್ದಾರೆ, ಆ ಥರ ಇದ್ದಾರೆ ಅವರೆಲ್ಲ, ಆ ಹಸು ಕರುಗಳು ಮತ್ತು ಮಕ್ಕಳು. ಬಟ್ ಇಲ್ಲಿ ಎಲ್ಲ ನಡೀತಾ ಇದೆ, ಇಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಕೃಷ್ಣನ ಜೊತೆ. ಅವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಪ್ಪ ಇದು. ಆಮೇಲೆ ಅವನಿಗೆ ಗೊತ್ತಾಗತ್ತೆ, ಇದು ಯಾರ ಜೊತೆ ನಾನು ಈ ಒಂದು ಐ ಆಮ್ ಟ್ರೈಂಗ್ ಟು ಪ್ಲೇ ವಿತ್ ಫೈರ್ ಅಂತ ಆಮೇಲೆ ಗೊತ್ತಾಗ್ತದೆ. ನಾನು ಬೆಂಕಿ ಹತ್ರ ಆಟ ಆಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಬಂದು ಶರಣಾಗತಿ ಆಗ್ತಾ ಇದ್ದಾನೆ. ಆವಾಗ ಕೃಷ್ಣನು ಈ ಒಂದೊಂದು ಹುಡುಗ ಒಂದೊಂದು ಕರುಗಳನ್ನು ಹಂಗೆ ವಿಷ್ಣು ರೂಪ ತಗೋತಾರೆ. ನೋಡಪ್ಪ, ನಿನ್ನಿಂದ ಯಾವುದು ಮಾಡೋಕ್ಕಾಗಲ್ಲ, ನಿನ್ನ ಪೊಸಿಷನ್ ಏನು ಅಂತ ನೀನು ತಿಳ್ಕೊ, ಅದನ್ನು ಭಗವಂತ ಹೇಳ್ತಿದ್ದ. ಹಂಗಂದರೆ ಬ್ರಹ್ಮ ಮಿಸ್ಟಿಕ್ನಲ್ಲಿ ಮಿಸ್ಟಿಕ್, ಬಟ್ ಅವನಿಗೆ ಏನು ಹಿಂಗಾಗ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ ಬ್ರಹ್ಮ. ಆವಾಗ ಅವನು ಭಗವಂತನ ಗ್ಲೋರಿಫೈ ಮಾಡಿ ಅವನು ಶ್ಲೋಕಗಳು ಹೇಳ್ತಿದ್ರೆ ಪ್ರೇಯರ್ಸ್ ಹೇಳ್ತಿದ್ದಾನೆ. ಅದನ್ನು ಹೇಳ್ತಿದ್ದಾನೆ ಭಗವಂತ, ನನ್ನ ಮಾಯೆ ಶಕ್ತಿಗಳು ಹೆಂಗೆ ಅಂತ ಹೇಳಿದ್ರೆ, ಸೂರ್ಯ ಮತ್ತು ಒಂದು ಇನ್ಸೆಕ್ಟ್ ಇದೆ ಗೊತ್ತಾ ನಿಮಗೆಲ್ಲ, ರಾತ್ರಿ ಟೈಮ್ನಲ್ಲಿ ನೋಡಿದ್ರೆ ದೀಪ ಬರ್ತದನ್ನಲ್ಲಿ, ನೋಡಿದ್ದೀರ ಅದೆಲ್ಲ? ದೀಪದ ಹುಳ. ಅದು ನಾವು ನೋಡಿರ್ತೀವಿ, ನಮ್ಮನೆ ಹತ್ರನೇ ನಾನು ನೋಡ್ತೀನಿ, ಡೈಲಿ ನೋಡ್ತೀನಿ, ಅಲ್ಲಿ ಕೆಳಗೆ ಹಾರ್ತಾ ಇರ್ತೆ. ಬಟ್ ಆ ಹುಳನ ಬೆಳಿಗ್ಗೆ ನೋಡಿದ್ರೆ ಅದು ಹಸಿರು ಕಲರ್ನಲ್ಲಿ ಕಾಣಿಸುತ್ತೆ. ಇವಾಗ ಅದರಿಂದ ನಮಗೆ ದೀಪ ಕಾಣಿಸ್ತಾ ಇಲ್ಲ ಅಂದ್ರೆ ಅಲ್ಲಿ ಸೂರ್ಯ ದೇವನಿದ್ದಾನೆ. ಆ ಥರ ಅವನು ಹೇಳ್ತಿದ್ದಾನೆ, ನನ್ನ ಶಕ್ತಿಗಳೆಲ್ಲ ಈ ಏನು ಹುಳ, ದೀಪದ ಹುಳ ಆ ಥರ ಇದೆ. ನಿನ್ನ ಹತ್ರ ನೋಡಿದಾಗ ನೀನು ಸೂರ್ಯ ಥರ ಇದ್ದ, ನಾನು ದೀಪದ ಹುಳ ಥರ ಇದ್ದೀನಿ. ಇದು ಯಾರು ಹೇಳೋದು? ಬ್ರಹ್ಮ. ಹಂಗಂದ್ರೆ ಯು ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ಕೃಷ್ಣಸ್ ಪೊಟೆನ್ಸಿ. ಕತ್ತೆ ಅಂತ ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಕು ಇದರಲ್ಲಿ ಏನೋ ಅರ್ಥ, ಡೆಪ್ತ್ ಇದೆ. ಇದೇ ಥರ ಎಷ್ಟೋ ಲೀಲೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಇರೋ ಒಂದು 2 ದೊಡ್ಡ ಭಗವಂತರುಗಳು, ಅವರುಗಳು ಈ ಥರ ಭಗವಂತನಿಗೆ ಶರಣಾಗತಿ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಇದನ್ನು ನೋಡಿದಾಗ ಇನ್ನೂ ಒಂದು ಅದರಲ್ಲಿ ಒಂದು ಬ್ಯೂಟಿಫುಲ್ಲಾಗಿ, ಈಗ ಮನುಷ್ಯರು ಅಂತ ನೋಡಿದಾಗ 2-3 ಕ್ಯಾಟಗರಿ ಮಾಡ್ಬೋದು. ಒಂದು ಬುಭುಕ್ಷು ಅಂತ ಹೇಳ್ತೀವಿ. ಬುಭುಕ್ಷು ಅಂದರೆ ಏನು? ಭೌತಿಕ ಇಚ್ಛೆಗಳನ್ನು ಅನುಭವಿಸೋಕ್ಕೆ ಟ್ರೈ ಮಾಡೋ ಒಂದು ವ್ಯಕ್ತಿಗಳು ಬುಭುಕ್ಷು ಅಂತ ಹೇಳ್ತೀವಿ. ಇನ್ನೊಂದು ಮುಮುಕ್ಷು ಹಂಗೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಏನು ಮಾಡಬೇಕೋ ಅದನ್ನು ಟ್ರೈ ಮಾಡೋದು. ಬುಭುಕ್ಷು ಅಂದರೆ ಭೌತಿಕ, ನಾವಂದ್ರೆ ನಾನು ಹೇಳ್ತೀನಿ, ನೀವೆಲ್ಲ ಮುಮುಕ್ಷವಾಗಿರ್ಬೋದು, ಇಲ್ಲ ಬೇರೆ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಕೂಡ ಇರ್ಬೋದು. ಬುಭುಕ್ಷು, ಮುಮುಕ್ಷು, ಮೂರನೇದು ನಿತ್ಯ ಸಿದ್ಧ. ಹಾಗಿದ್ರೆ ಅವರು ಈ ಮೋಕ್ಷ ಎಂಬುದು
ಪ್ರಯತ್ನ ಎಲ್ಲ ಅವರು ಆಲ್ರೆಡಿ ಅಟೈನ್ ಮಾಡಿದವರು ಮೋಕ್ಷ ಎಂಬವರು. ಸೊ ಈ 3 ಕ್ಯಾಟಗರಿ ಇದ್ದಾರೆ. ಇವಾಗ ನಾವು ಒಂದು ಎಕ್ಸಾಮ್ ನಡೀತೆ ಅಂತ ಹೇಳಿದ್ರೆ ಆ ಎಕ್ಸಾಮ್ನಲ್ಲಿ 10ನೇ ಕ್ಲಾಸ್ ಎಕ್ಸಾಮ್ ಅಂತ ಇಟ್ಕೊಳ್ಳಿ. 3ನೇ ಕ್ಲಾಸ್ ಗೆಂಡು ಒಬ್ಬ ಇದ್ದಾನೆ, 10ನೇ ಕ್ಲಾಸ್ ಗೆಂಡು ಒಬ್ಬ ಇದ್ದಾನೆ, 12ನೇ ಕ್ಲಾಸ್ ಗೆಂಡು ಅಂದರೆ ಒಂದು ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಇವಾಗ ಇದು ಯಾರಿಗೆ ರೆಲೆವೆಂಟ್? ಈಗ ಎಕ್ಸಾಮ್ ಬಂದು 10ನೇ ಕ್ಲಾಸ್ ಎಕ್ಸಾಮ್, 3ನೇ ಕ್ಲಾಸ್ ಹುಡುಗ ಇದ್ದಾನೆ, 10ನೇ ಕ್ಲಾಸ್ ಹುಡುಗ ಇದ್ದಾನೆ, 12ನೇ ಕ್ಲಾಸ್ ಹುಡುಗ ಇದ್ದಾನೆ. ಇವಾಗ ಯಾರಿಗೆ ಈ ಎಕ್ಸಾಮ್ ಈಗ ಇಂಪಾರ್ಟೆಂಟ್? 10ನೇ ಕ್ಲಾಸ್ ಹುಡುಗನಿಗೆ ಅಲ್ವಾ? ಅದು ಮಿಕ್ಕಿರೋರೆಲ್ಲ ಓದಬೇಡ, ಅದಕ್ಕೆ ಓದಬೇಡ ಅಲ್ಲ. ಹಂಗಂದರೆ ಅದು ಯಾರಿಗೆ ಉಪಾಯ ಹಂಗಂತ ಹೇಳಿದ್ರೆ ಆ 10ನೇ ಕ್ಲಾಸ್ ಹುಡುಗನಿಗೆ ಮಾತ್ರ. ಬಟ್ ಈ ಕೃಷ್ಣ ಭಕ್ತಿ ಅಂತ ಹೇಳೋದು ಇಲ್ಲಿ 3 ಕ್ಯಾಟಗರಿ ಹೇಳಿದೆ. ಯಾರು? ಬುಭುಕ್ಷು, ಮುಮುಕ್ಷು, ನಿತ್ಯ ಸಿದ್ಧ. ಈ 3 ಕ್ಯಾಟಗರಿಯವರನ್ನು ಈ ಎಕ್ಸಾಮ್ ಬರೆಯೋಕ್ಕೆ ತುಂಬ ಇಷ್ಟಪಡ್ತಾರಂತ. ಎಕ್ಸಾಮ್ ಅಂದರೆ ಕೃಷ್ಣ ಭಕ್ತಿ ಮಾಡೋಕ್ಕೆ. ನಾವು ಯು ಅಂಡರ್ಸ್ಟ್ಯಾಂಡ್ ದಟ್ ಇಂಪಾರ್ಟೆನ್ಸ್ ಆಫ್ ದಟ್. ಅಂದರೆ ಕೃಷ್ಣ ಭಕ್ತಿ ಎಂಬುದು ಕೆಲವರು ಹೇಳ್ತಾರೆ, ಇದು ನೀವು, ಕೆಲವರು ನೀವು ಇಸ್ಕಾನಾ, ನೀವು ಕೃಷ್ಣನ ಇದು ಮಾಡ್ತೀರಲ್ಲ, ಓಕೆ ಸರಿ ನಾನು ಬರ್ತೀನಿ, ಹೋಗ್ಬಿಡ್ತಾರೆ. ಅವ್ರಿಗೆ ಅವ್ರ ಯೋಚನೆ ಕೃಷ್ಣ ಭಕ್ತಿ ಅದು ಇವರು ಕೃಷ್ಣರು ಮಾತ್ರ ಮಾಡ್ತಿದ್ದಾರೆ, ಇಲ್ಲಿ ಬೇರೆ ಯಾರು ದೇವರು ಕಾಣ್ತಾ ಇಲ್ಲ, ಹಂಗಿದ್ರೆ ನಾವು ಬೇರೆ ಕಡೆ ಹೋಗೋಣ ಅಂತ. ಆ್ಯಕ್ಚುಲಿ ಭಾಗವತಮ್ ಹೇಳ್ತಾ ಇದೆ ಈ 3 ಕ್ಯಾಟಗರಿಗೂ ಕೃಷ್ಣನ ಬೇಕು ಅಂತ ಹೇಳ್ತಿದ್ದಾನೆ. ಹಂಗಿದ್ರೆ ಬುಭುಕ್ಷವಾಗಿದ್ರೇನೋ ಅವನಿಗೆ ಕೃಷ್ಣ ಕಥಾ ಕೇಳಿದ್ರೆ ಖುಷಿ ಆಗತ್ತೆ, ಮುಮುಕ್ಷವಾಗಿದ್ರೇ ಕೃಷ್ಣ ಕಥಾ ಕೇಳಿದ್ರೆ ಖುಷಿ ಆಗತ್ತೆ. ಬಟ್ ನಿತ್ಯ ಸಿದ್ಧ ದುಮ್ಕಾಡ್ತಾನೆ, ಅದು ಕೇಳಿದ್ರೆ ಅವನಿಗೆ ಅಷ್ಟು ಖುಷಿ ಆಗತ್ತೆ. ಅಂದರೆ ಈ ಲೆವೆಲ್ ಆಫ್ ಇದು ನಮಗೆ ಇವಾಗ 8:45 ಆಗುತ್ತೆ, ಪ್ರಸಾದ ಸ್ಮೆಲ್ ಬರ್ತಾ ಇದೆ ಅಲ್ಲ, ಇದ್ರ ಮದುವೆ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಬಟ್ ಸ್ವಲ್ಪ ಟೈಮ್ ನಮಗೆ ಇಂಟ್ರೆಸ್ಟ್ ಇರುತ್ತೆ, ನಮ್ಮ ಕಾನ್ಷಿಯಸ್ನೆಸ್ ಉದ್ದ ಆಗ್ತಾ ಈ ಪ್ರಸಾದ ಎಲ್ಲ ಇರಲ್ಲಪ್ಪ, ಇನ್ನೊಂದು 4 hours ಮಾತಾಡ್ಸೋಣ. ಇದಕ್ಕೆ ಆಮೇಲೆ ಏನು ಪ್ರಭು ಕೀರ್ತನ ಮಾಡೋಣ, ಜಪ 1-2 ಗಂಟೆ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಮಾಡೋಣ, ಯಾರಾದ್ರು ಹೇಳ್ತೀವ? ಇದನ್ನು ಮುಗಿಸಪ್ಪ ಸಾಕು ಹಂಗೆ. ಬಟ್ ಈ ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಇವ್ರು 2 ಗಂಟೆ ಕ್ಲಾಸ್ ಕೊಟ್ಟ ಮೇಲೆ ಓಕೆ ನೀವು ಕ್ಲಾಸ್ ಕೊಡಿ 2 ಗಂಟೆ, ಅವ್ರು ಕೂತ್ಕೊಂಡು ಕೇಳ್ತಿದ್ರು, ಆಹಾ ಸ್ವಲ್ಪ ಡ್ಯಾನ್ಸ್ ಆಡೋಣ ಅಂತ ಆಗತ್ತವ್ರಿಗೆ. ನಾವು ಆ ಒಂದು ಪೊಸಿಷನ್ ಬರೋಕ್ಕೋಸ್ಕರನೇ ನಾವು ಇದು ಒಂದು ಅಂದರೆ ಇದು ಅಭ್ಯಾಸ ಅಂತ ಹೇಳೋದು. ನಾವೆಲ್ಲ ಭಕ್ತಿಲಿದ್ದೀವಿ ಅಂತ ಹೇಳಂಗಲ್ಲ. ವಿ ಆರ್ ಓನ್ಲಿ ಪ್ರಾಕ್ಟಿಷನರ್ಸ್. ಅಂದರೆ ಅದು ಬಂದರೆ ಹೆಂಗಿರುತ್ತೋ ಅದಕ್ಕೆ ಸುಮ್ಮನೆ ಆ್ಯಕ್ಟ್ ಮಾಡಿ ನೋಡೋದು. ಆ್ಯಕ್ಟ್ ಮಾಡ್ತಾ ಅದು ನಿಜವಾಗ್ಬಿಡತ್ತಲ್ಲ. ಕೆಲವು ಟೈಮ್ ನಾವೆಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಕಡೆನೂ ಆಫೀಸ್ನಲ್ಲಿ ಆ್ಯಕ್ಟಿಂಗ್, ಮನೆಯಲ್ಲಿ ಆ್ಯಕ್ಟಿಂಗ್, ಎಲ್ಲ ಕಡೆನೂ ಆ್ಯಕ್ಟಿಂಗ್, ಒಳಗಿರೋದೆಲ್ಲ ಬೇರೆ. ಬಟ್ ಆ್ಯಕ್ಟ್ ಮಾಡ್ತಾ ಆ ಗುಣಗಳು ಬಂದುಬಿಡತ್ತೆ ನಮಗೆ ಇಲ್ಲ. ಸೊ ಅದಕ್ಕೋಸ್ಕರ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಹಂಗಂದ್ರೆ ಏನರ್ಥಂದ್ರೆ, ನೀವು ಏನು ಮಾಡಬೇಕು ಅಂತ ಇಚ್ಛೆ ಪಡ್ತಿದ್ದೀರೋ ಅದನ್ನು ಫೇಕ್ ಅಂದರೆ ನಿಜ ಅಲ್ಲ, ಬಟ್ ಸುಮ್ಮನೆ ಮಾಡೋ ಥರ ಪ್ರಯತ್ನ ಮಾಡ್ತಾ ಇದ್ರೆ ಅದು ಒಂದು ದಿವಸ ಅದು ಸತ್ಯವಾಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ನಮ್ಮದೆಲ್ಲ ಸಾಧನ, ಇದು ಸಾಧನ ಭಕ್ತಿ. ಸೊ ಸಾಧನ ಭಕ್ತಿ ಅಂದರೆ ಸಾಧನೆ ಸೀರಿಯಸ್ ಆಗಿ ಮಾಡಬೇಕು. ಇವತ್ತು ಸಂಡೇ ಅಂತ ಹೇಳಿದ್ರೆ ಮಾತ್ರ ನಾವು ಭಕ್ತಿ ಮಾಡ್ತೀವಿ, ತಿಲಕ ಹಚ್ಕೋತೀವಿ, ವೈಷ್ಣವ ಡ್ರೆಸ್ ಹಾಕೋತೀವಿ, ಪ್ರಸಾದ ಸಂಡೇ ಮಾತ್ರ ಪ್ರಸಾದ, ಮಿಕ್ಕಿರೋ ದಿವಸ ಎಲ್ಲ ಭೋಗ, ಮಿಕ್ಕಿರೋ ದಿವಸ ಎಲ್ಲ ಭೋಗ, ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಏನೆಲ್ಲ ಇದೆ ಎಲ್ಲ ಇದು ಮಾಡೋದು. ಸಂಡೇ ಬಂದರೆ ಹರೇ ಕೃಷ್ಣ ಭಕ್ತಿ ಬಂದ್ಬಿಡುತ್ತೆ ನಮಗೆ. ಓಕೆ, ಅದು ಕೂಡ ಪರವಾಗಿಲ್ಲ, ಬಟ್ ಹೇಳ್ತೀನಿ, ಬಟ್ ಅದು ಬಂದಾಗ ಅಲ್ಲಿಂದ ಮುಂದೆ ಹೆಂಗೆ ಹೋಗ್ಬೋದು? ತಪ್ಪು ಹೇಳಲ್ಲ ನಾನು, ಎಲ್ಲರೂ ಹಂಗೆ, ನಾನು ಹಂಗೆ. ಬಟ್ ಬಂದು ಕೇಳಿದಾಗ, ಜ್ಞಾನ ಬಂದಾಗ ಏನಪ್ಪ ಹೌದಲ್ಲ, ನಾನೇನು ಮಾಡಬೇಕು ಏನು ಮಾಡಬೇಕು ಅಂಬೋದು ಗೊತ್ತಾಗತ್ತೆ, ಅದನ್ನು ಜ್ಞಾನ. ನನಗಾಗತ್ತಾ ಆಗಲ್ಲ? ನಾನು ಇಲ್ಲ ರೀ, ನನಗೆ ಪ್ರಾಬ್ಲಮ್ ಇದೆ ರೀ, ನಮ್ಮ ಮನೆಯಲ್ಲಿ ಮಕ್ಕಳು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ರೆ ತಿಂತಾನೇ ಇಲ್ಲ ರೀ. ಓಕೆ,
ಇದೆ, ಪ್ರಾಕ್ಟಿಕಲಾಗಿ ಹೇಳ್ತೀನಿ, ನಾನು ತಪ್ಪಾಗಿ ಜೋಕ್ ಮಾಡಲ್ಲ. ಇದೆಲ್ಲ ಕೆಲವೇ ಜಾಗದಲ್ಲಿ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದರೆ ಇದು ಶಾಶ್ವತ, ಇದು ನಡೆಯೋದು ಮನೆಯಲ್ಲಿ, ನಾ ಏನು ಮಾಡೋಕ್ಕಾಗತ್ತೆ ಇದೆ. ಸೊ ನಾವು ಏನು ಮಾಡೋದು ಇದನ್ನು ಹೆಂಗೆ ನಾವು ಈ ಒಂದು ತಡೆಯನ್ನು ಹೆಂಗೆ ದಾಟಿಸೋಣ ಅಂತ ಆ ಯೋಚನೆ ನಾವು ಮಾಡ್ತಾ ಭಗವಂತ ನಮಗೆ ದಾರಿ ತೋರಿಸ್ತಾನೆ. ಸೊ ಇದು ಇಂಪಾರ್ಟೆಂಟ್. ಬರೋದು ಹೋಗೋದು ಹಂಗಿರಬಾರ್ದು. ಬಂದೀವ, ಏನೋ ಕೇಳ್ದೀವ, ಇದರಲ್ಲಿ ಏನಾರು ಇದೆಯಾ, ಅದರಲ್ಲಿ ಡೌಟ್ ಇರ್ಬೋದು. ಬಿದ್ರ ಮಾಧವೇನೋ ಹೇಳ್ಬಿಟ್ಟು ಹೋಗ್ಬಿಟ್ಟ, ಅವನಿಗೆ ಅವನಂಗೆ ಅರ್ಸುತ್ತೆ, ಓಕೆ, ಡೌಟ್ ಇದೆಯಾ, ಅದ್ರ ಬಗ್ಗೆ ಮೇಲೆ ಚರ್ಚೆ ಮಾಡಿ. ಕೆಲವರು ಹೇಳಿದ ಚೆನ್ನಾಗಿ ಒಪ್ಕೋತಾರೆ, ಕೆಲವರು ಒಪ್ಪಲಾಗಿದ್ರೆ ಅವರ ಅನುಭವಗಳು ಬೇರೆ. ಅವರು ಎಷ್ಟೆಷ್ಟೋ ಜೀವಗಳು, ಎಷ್ಟೆಷ್ಟೋ ದೇಹಗಳು ನಾವು ತಾಣಿಸಿ ಬಂದಿದ್ದೀವಿ, ಅಂದರೆ ಪಾಸಾಗಿ ಬಂದಿದ್ದೀವಿ. ಸೊ ನಮ್ಮ ಅನುಭವಗಳಿಂದ ನಮ್ಮ ಥಾಟ್ಸ್ ಇರುತ್ತೆ. ಸೊ ಟೈಮ್ ಆಗ್ಬೋದು ಕೆಲವರಿಗೆ, ಪರವಾಗಿಲ್ಲ, ಬಟ್ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಪ್ರಭುಪಾದರು ಹೇಳ್ತಾರೆ, ಈ ಒಂದು ಜೀವನದಲ್ಲಿ ಈ ಬಿಸ್ನೆಸ್ ಮುಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕೆಲವು ಟೈಮ್ ಕ್ಲಾಸ್ ಹೇಳ್ದಾಗ ನಾವು ಹೇಳ್ತೀವಿ, ಇಲ್ಲ ರೀ, ಯೋಚನೆ ಮಾಡಬೇಡಿ, ಇದು ಎಷ್ಟು ಮುಂದೆ ಹೋಗಿದ್ದೀರೋ ಅದು ಈ ದೇಹ ಬಿಟ್ಟರೆ ಮುಂದಿನ ದೇಹದಲ್ಲಿ ಅಲ್ಲಿಂದ ಶುರು ಮಾಡ್ಬೋದು ಅಂತ ನಾನೇ ಕ್ಲಾಸ್ ಕೊಟ್ಟಿದ್ದೀನಿ ಇಲ್ಲಿ. ಸರಿ, ಅದು ಆವತ್ತು ಹೇಳಿದಲ್ಲ ನೀನು, ಆಗಲಿ ನೆಕ್ಸ್ಟ್ ಜನ್ಮ ನೋಡ್ಕೊತೀನಿ, ಇವಾಗ ಇಷ್ಟು ಸಾಕು ನನಗೆ. ಆ ಥರ ಟೈಮ್ ನಮಗೆ ಒಂದು ಸ್ವಲ್ಪ ಅಂದರೆ ಆ ಒಂದು ಮೂಡ್ ಬರ್ತಲ್ಲ, ಸೋಂಬೇರಿ ಇರ್ತಾರೆ ನಮಗೆ ಅಲ್ಲ, ನೋಡ್ಕೊಂಬೋಣ, ಇಷ್ಟು ಮಾಡ್ತೀವಲ್ಲ, ಇದೇ ದೊಡ್ಡ ಸಮಾಚಾರ, ನೋಡ್ಕೊಳ. ಓಕೆ ಫೈನ್, ಬಟ್ ಮುಂದೆ ಹೋಗಿದ್ರೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲಲ್ಲ. ಅದನ್ನಲ್ಲಿ ನಾವು ಇಲ್ಲಿ ಎಲ್ಲಿ ಬಿಟ್ಟಿವೋ ಅಲ್ಲಿ ಶುರು ಮಾಡ್ತೀವಿ. ಬಟ್ ಅದಕ್ಕೆ ಮುಂಚೆ ಮತ್ತೊಂದು ತಾಯಿ ಹೊಟ್ಟೆ ಒಳಗೆ ಹೋಗಬೇಕು, ಅಲ್ಲಿಂದ ಮತ್ತು ABCD ಕಲಿಬೇಕು ಅಲ್ಲ, ಆಮೇಲೆ ಇಲ್ಲಿ ಏನೋ ಒಂದು ಸಾಧನ ಸಿಗುತ್ತೆ ನಮಗೆ. ಯಾಕೆ 15-20 ವರ್ಷ ಕಷ್ಟಗಳು? ಈ ಒಂದು ಜನ್ಮಕ್ಕೆ ನನಗೆ ಈ ಜ್ಞಾನ ಸಿಕ್ಕಿದೆ, ನನಗೆ ಒಂದು ಅವಕಾಶ ಸಿಕ್ಕಿದೆ, ಇರೋದನ್ನು ನಾನು ಎಷ್ಟಕ್ಕೆಷ್ಟು ಯೂಸ್ ಮಾಡಿಕೊಂಡು ಭಗವಂತನ ಚರಣಾಗತಿ ಆಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಹಂಗೆಂಬೋದಕ್ಕೆ ಈ ಒಂದು ಇದು ಮಾಡ್ಬೋದು. ಅದರಲ್ಲಿ ಪ್ರಭು ಎಷ್ಟು ಗಂಟೆ ಮುಗಿಸ್ಬೇಕು? ಆಲ್ರೆಡಿ ಲೇಟಾ? ಇನ್ನೊಂದು 10 ನಿಮಿಷ ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಗೋಪಿಗಳೆಲ್ಲ ಒಂದು ಬ್ಯೂಟಿಫುಲ್ ಒಂದು ಭಾಗವತಂನಲ್ಲಿ 10ನೇ ಸ್ಕಂದ, ಅಂದರೆ 10th ಕ್ಯಾಂಟೋ 31ನೇ ಅಧ್ಯಾಯ, ಅದರಲ್ಲಿ ಹೇಳ್ತಿದ್ದಾರೆ, ಒಂದು ತುಂಬ ಕೇಳಿರ್ತೀರ, ಭಕ್ತರುಗಳೆಲ್ಲ ಕೇಳಿರ್ತೀರ, ಇದು ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀದಿತಂ ಕಲ್ಮಶಾಪರ್ಣಂ ಶರಣಮಂಗಳಂ ಶ್ರೀಮದಾತತಂ ಭವಿ ಗ್ರನಂತಿಯೇ ಬುರಿಧೋ ಜನಾ. ಇದು ಒಂದು ಹಾಡು ಥರ ಕೇಳಿರ್ತೀರ ನೀವು. ನಾನು ಹಾಡಿದ್ದು ಸಾಕಪ್ಪ ಅಂತ ಆಗಿರುತ್ತೆ, ಬಟ್ ಕೆಲವರು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ. ಇದನ್ನು ಭಾಗವತಂನಲ್ಲಿ ಗೋಪಿಗಳು ಹೇಳ್ತಿದ್ದಾರಂತ. ಇದಕ್ಕೆ ಏನು ಅರ್ಥ ಅಂತ ನೋಡೋಣ. ಒಂದು ಸಲ ಇಂಗ್ಲೀಷ್ನಲ್ಲಿ ಓದ್ಬಿಡ್ತೀನಿ, ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ದಿ ನೆಕ್ಟರ್ ಆಫ್ ಯುವರ್ ವರ್ಡ್ಸ್, ಇಂಗ್ಲೀಷ್ ಅರ್ಥ ಆಗಿದವರು ಕೇಳ್ಕೊಳ್ಳಿ, ಡೀಪಾಗಿ ಕೇಳ್ಕೊಳ್ಳಿ. ದಿ ನೆಕ್ಟರ್ ಆಫ್ ಯುವರ್ ವರ್ಡ್ಸ್ ಆ್ಯಂಡ್ ದ ಡಿಸ್ಕ್ರಿಪ್ಷನ್ಸ್ ಆಫ್ ಯುವರ್ ಆ್ಯಕ್ಟಿವಿಟೀಸ್, ನಿನ್ನ ಮಾತು, ನಿನ್ನ ಚಟುವಟಿಕೆಗಳು ಆರ್ ದ ಲೈಫ್ ಆ್ಯಂಡ್ ಸೋಲ್ ಆಫ್ ದೋಸ್ ಸಫರಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಇದನ್ನೇ ಈ ಭೌತಿಕದಲ್ಲಿ ಎಷ್ಟು ಜನರು ಏನೇನೋ ಕಷ್ಟಪಡ್ತಿದ್ದಾರಲ್ಲ, ಅವ್ರಿಗೆಲ್ಲ ನಿನ್ನ ಮಾತು ಮತ್ತು ನಿನ್ನ ಜೀವನ ಚಟುವಟಿಕೆಗಳು ಅಷ್ಟು ಅಮೃತ. ದೀಸ್ ನರೇಷನ್ಸ್ ಟ್ರಾನ್ಸ್ಮಿಟೆಡ್ ಬೈ ಲರ್ನೆಡ್ ಸೇಜಸ್ eradicates one's sinful reactions and bestow good fortune upon whoever hear them. ಈ ಭಗವಂತನ ಕಥೆಯನ್ನು ಯಾವೊಬ್ಬ ಕಿವಿನಲ್ಲಿ ಕೇಳ್ತಿದ್ದಾನೋ ಅವನಿಗೆ ಏನೇನು ಪಾಪಗಳು ಮಾಡಿದ್ರೇನು ಆ ಪಾಪ ಎಲ್ಲ ನಾಶವಾಗಿ ಅವನಿಗೆ ಮಂಗಳ ಸಿಗತ್ತೆ. These narrations are broadcast all over the world and are filled with spiritual power. ಈ ಒಂದು ಭಗವಂತನ ಕಥೆ ಅಂದರೆ ಭಗವಂತನ ಲೀಲೆಗಳನ್ನು ಪ್ರಪಂಚ ಪೂರ್ತಿ ಹೇಳಬೇಕು, ಕೇಳಬೇಕು.
ಅದರಲ್ಲಿ ಅಷ್ಟು ಒಂದು ಆಧ್ಯಾತ್ಮಿಕ ರಸ ಇದೆ ಹಂಗಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳ್ತಿರ್ತಾರೆ. ಸರ್ಟನ್ಲಿ ದೋಸ್ ಹು ಸ್ಪ್ರೆಡ್ ದಿ ಮೆಸೇಜ್ ಆಫ್ ಗಾಡೆಡ್ ಆರ್ ಮೋಸ್ಟ್ ಮ್ಯಾನಿಫಿಸೆಂಟ್. ಹಂಗಂದರೆ ಇದನ್ನು ಯಾರು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೋ ಅವರಿಂದ ಒಂದು ದೊಡ್ಡ ದಾನ ಮಾಡೋವನು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಇರೋ ಎಲ್ಲ ಕಷ್ಟಗಳನ್ನು ಒಂದೇ ನಿವಾರಣ, ಕೃಷ್ಣನ ಭಕ್ತಿ. ಭೌತಿಕವಾಗಿ ಕೂಡ ನಮ್ಗೆ ಲಾಭ ಇದೆ ಇದರಲ್ಲಿ. ಅದಕ್ಕೆ ಹೇಳಿದ್ರಲ್ಲ, ಫಸ್ಟ್ ಬುಭುಕ್ಷು ಮುಮುಕ್ಷು. ಬುಭುಕ್ಷು ಅವನಿಗೆ ದೇವರೆಲ್ಲ ಇರಲ್ಲಪ್ಪ, ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ, ಅದಕ್ಕೋಸ್ಕರ ಓಕೆ ಬಾ ಕೃಷ್ಣನ ಹತ್ರ ಬಾ, ಕೃಷ್ಣನಿಗೆ ಏನಾರ ಒಂದು ಸೇವೆ ಮಾಡು, ಕೃಷ್ಣ ಪ್ರಸಾದ ಸ್ವೀಕಾರ ಮಾಡು, ನಿನ್ನ ಕಷ್ಟಗಳ ನಿವಾರಣೆ ಆಗತ್ತೆ. ನಾನು ಮೋಕ್ಷ ಹುಡುಕ್ತಾ ಇದ್ದೇನೆ ಸ್ವಾಮಿ, ಈ ಕಷ್ಟಗಳ ಬಗ್ಗೆ ಎಲ್ಲ ನನಗೆ ಗೊತ್ತು, ಇದೆಲ್ಲ ಇರಲ್ಲೇ ಇರುತ್ತೆ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ನಾನು ಮುಂಚೆ ಹೋಗಿದಾಗ ನಾನು ಮೋಕ್ಷ ಬೇಕು. ಓಕೆ, ನೀನು ಬಾ. ಕೃಷ್ಣನಿಗೆ ಹೆಸರೇನು? ಮುಕುಂದ. ಮುಕುಂದ ಅಂದರೆ ಏನು? ಮುಕ್ತಿದಾಯಕನು. ಮುಕ್ತಿ ಕೊಡೋಕ್ಕೆ ಇರೋ ಅರ್ಹತೆ ಇರೋ ಭಕ್ತನು ಭಗವಂತನು ಕೃಷ್ಣನು. ಅದಕ್ಕೆಂತ ಅವನಿಗೆ ಮುಕುಂದ ಅಂತ ಹೆಸರು. ನೀನು ಇಲ್ಲಿ ಬಾ, ನಿನಗೆ ಮುಕ್ತಿ ಸಿಗತ್ತೆ. ಇಲ್ಲ ರೀ, ನಾನು ಎಲ್ಲ ಆಲ್ರೆಡಿ ಅಚೀವ್ಡ್, ನನಗೆ ಈ ಭೌತಿಕ ಲೋಕ ಮೇಲೆ ಇಚ್ಛೆನೇ ಇಲ್ಲ. ಇವತ್ತು ಬರುವಾಗ ಕೇಳ್ತಾ ಇದ್ದೆ, ಭಕ್ತಿಶಾಸ್ತ್ರಿ ಕ್ಲಾಸ್ ಹೋಗ್ತಾ ಇತ್ತು, ನನ್ನ ಮಹಾಭಕ್ತಿಶಾಸ್ತ್ರಿ ಮಾಡ್ತಾ ಇದ್ದಾನೆ, ಅವ್ನ ಕಾರ್ನಲ್ಲಿ ಕೇಳ್ತಾ ಬರ್ತಾ ಇದ್ದ, ನಾನು ಕೇಳ್ತಾ ಬಂತ. ಅಲ್ಲಿ ಅವ್ರ ಟೀಚರ್ ಹೇಳ್ತಾಯಿದ್ರು, ಈ ದೇವತೆಗಳು ಮನುಷ್ಯರನ್ನು ನೋಡಿದ್ರೆ ಹಿಂಗೆ ಇರ್ತಾರತ್ತೆ. ಹೇಗೆ? ಏನು ಮಾಡಿದೆ ನಾನು? ಮನುಷ್ಯನ ವಾಸನೆನೇ ಅವನಿಗೆ ಇಷ್ಟ ಇಲ್ಲ ಅಂತ. ಸ್ವಾಮಿ, ನಾನು ಚೆನ್ನಾಗಿ ಸ್ನಾನ ಮಾಡಿದ್ದೀನಿ, ಲಿರಿಲ್ ಸೋಪೆಲ್ಲ ಹಾಕಿ ಸ್ನಾನ ಮಾಡಿದ್ದೀನಿ. ಅವ್ರ ಕಣ್ಣಿನಲ್ಲಿ ನಾವು ಹುಳು ಥರ. ಇದನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕು ನಾವು. ಈಗ ನೋಡಿ, ಇಲ್ಲಿ ಯಾವ್ದಾರ ಒಂದು ಹುಳು ಬಂತು ಅಂತ ಇಟ್ಕೊಳ್ಳಿ, ನಾವು ಅದನ್ನ ಇಟ್ಟು ತುಂಬ ಚೆನ್ನಾಗಿದೆ ಅಂತ ಹತ್ತಿರ ಮುಟ್ತೀವ, ದೂರ ಹೋಗ್ತೀವಿ ಅಲ್ಲ? ಆ ಥರ ನಮ್ಮ ಸಿಚುವೇಶನ್ ದೇವರುಗಳ ಕಣ್ಣಿಲಿಂದ. ನಾನು ಎಷ್ಟು ಸುಂದರವಾಗಿದ್ದೀನಿ, ಅದೇನೋ ಮಿರರ್ನಲ್ಲಿ ನೋಡಿದ್ರೆ ನನ್ನಿಂತ ಸುಂದರ ಯಾರೂ ಇಲ್ಲ, ನಾನು ಏನು ಸ್ಮೆಲ್ ಹೊಡ್ಕೊಂಡಿದ್ದೀನಿ ನೋಡಿ. ನಾವು ಏನು ಬೇಕಾದ್ರೆ ಯೋಚನೆ ಮಾಡ್ಬೋದು, ಬಟ್ ನಮ್ಮಿಂತ ಹೈಯರ್ ಕಾನ್ಷಿಯಸ್ನೆಸ್ ಇರೋರು ಮನುಷ್ಯರ ಜೊತೆನೇ ಸಂಗಾತನೇ ಬೇಡ ಅಂತ ಇರ್ತಾರಂತೆ. ನಮ್ಮ ಪರಿಸ್ಥಿತಿ ಏನು ಅಂದರೆ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ. ಇದನ್ನು ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಏನ್ರಿ ಹಂಗೆ ಹೇಳೋದು, ನಾವೇನು ಸ್ನಾನ ಮಾಡಿಲ್ವಾ? ನೀವು ಏನು ಬೇಕಾದ್ರೆ ಮಾಡಿರಿ. ಅವ್ರ ಕಾನ್ಷಿಯಸ್ನೆಸ್ ಲೆವೆಲ್ನಲ್ಲಿ ಮನುಷ್ಯ ಜನ್ಮ ತುಂಬ ಮೋಸವಾಗಿದೆ ಜನ್ಮ. ಆವಾಗ ನಾವೇನು ಯೋಚನೆ ಮಾಡಬೇಕು, ನನಗೆ ಈ ಥರ ಒಂದು ದೇಹ ಸಿಕ್ಬಿಟ್ಟಿದಲ್ಲ ಭಗವಂತ, ನಾನು ಏನು ಪಾಪ ಮಾಡಿದ್ರೋ ಇಲ್ಲಿ ಭೌತಿಕ ಲೋಕದಲ್ಲಿ ನಾನು ಹುಟ್ಟು ಮಾಡಿಕೊಂಡು ಬಂದಿದ್ದೀನಿ. ಬಟ್ ಆತ್ಮ ಎಲ್ಲ ಒಂದೇ, ಗೊತ್ತಾಯ್ತಾ? ಆತ್ಮ ಎಲ್ಲ ಒಂದೇ, ಅದನ್ನಲ್ಲಿ ಯಾರು ಹಿಂಗೆ ಮಾಡಲ್ಲ. ಬಟ್ ಆ ಆತ್ಮಗೆ ಸಿಕ್ಕಿರೋ ಈ ದೇಹ ಅಷ್ಟು, ಅದೇನು ಹೇಳೋದು, ನಾಟ್ ವೆರಿ ಫೇವರಬಲ್ ಬಾಡಿ. ನಾವು ಏನು ಬೇಕಾದ್ರೆ ಹೊಗಳ್ಬೋದು ಈ ದೇಹನ, ಬಟ್ ತಿಳ್ಕೊಬೇಕು ಈ ದೇಹ ಹಂಗೆ. ಎಷ್ಟೋ ಪ್ರಬಲವಾಗಿರೋರು, ದೊಡ್ಡ ದೊಡ್ಡ ಎಲ್ಲರೂ ಇಷ್ಟೇ ಇರೋರು, ಆ್ಯಕ್ಟರ್ ಯಾರಾಗಿ ಬೇಕಾಗಿರಲಿ, ಅವ್ನು ಸತ್ತೋಗಿದ ಮೇಲೆ ಆ ದೇಹನ ಅದೇ ಥರ ಹೊಗಳ್ತೀವ? ಹತ್ರ ಹೋಗೋಕ್ಕೆ ಭಯ ಇದೆ, ಎದ್ಬಿಡುತ್ತೋ, ಸಡನ್ನಾಗಿ ಎದ್ಬಿಟ್ರೆ ಏನಾಗುತ್ತೆ? ನಿನ್ನೆ ತನಕ ಅವನ ತಲೆಯಲ್ಲಿ ಇಟ್ಕೊಂಡು ಆಡ್ದ, ಬಿಡಿ ಗಂಟನ ಹೆಂಡತಿ ಇದ್ರು ಕೂಡ ಇಲ್ಲ, ಗಂಟನ ಕಳ್ಕೊಂಡ, ಎಲ್ಲ ಹೋಗಿದ್ದಾರೆ. ನೈಟ್ ಸ್ವಲ್ಪ ಇರಮ್ಮ, ನೋಡ್ಕೋ, ಬಾಡಿ ಇದೆ ನೋಡ್ಕೋದ್ರೆ, ಇಲ್ಲ ರೀ ನಾನು ಬಂದುಬಿಡ್ತೀನಿ ನಿಮ್ಮ ಜೊತೆ. ನಿನ್ನ ಗಂಡ ಅಮ್ಮ, ಇಲ್ಲ ರೀ ಭಯವಾಗಿದೆ, ಇಲ್ಲ ಹಂಗೆಂತ. ಇದು ದೇಹ, ಒಳಗಿರೋ ಆತ್ಮ ಬೇರೆ, ಅದು ಹೋಗ್ಬಿಟ್ಟಿದೆ, ಅದಕ್ಕೆ ಇವ್ರಿಗೆ ಭಯ. ಈಗ ದೇಹ ಇರೋದಿಲ್ಲ, ಒಳಗಿರೋ ಆತ್ಮ ನನ್ನ ಗಂಡ, ಇದು ಗಂಡ ಅಲ್ಲ, ಇದು ಹಣ. ಸೊ ವಿ ನೀಡ್ ಅದು ಡೀಪಾಗಿ ನಮ್ಮ ಒಳಗೆ ಹೋಗಬೇಕು. ನಾವು ಈ ದೇಹ ಪಡ್ಕೊಂಡು ನಾವು ಇಲ್ಲಿ ಕೂತ್ಕೊಂಡಿದ್ದೀವಲ್ಲ, ಇಲ್ಲಿ ಕೂತ್ಕೊಂಡು ಆರ್ಗ್ಯೂ ಮಾಡ್ತಾ ಇದ್ದೀವಲ್ಲ, ಯಾವಾಗ ಇದನ್ನು ಕಳ್ಕೊಂಡು ನಾವು ಭಗವಂತನ ಹತ್ರ ಹೋಗಬೇಕು. ನಮ್ಮ ಸ್ವಯ ದೇಹ ಸಿಗಬೇಕು. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಹೇಳ್ತಾರಲ್ಲ, ಅದು ಸ್ವಯ ದೇಹ.
ಆ ದೇಹದಲ್ಲಿ ನಾವು ಹೋಗಿದಾಗ ಭಗವಂತ ನಮ್ಮನ್ನು ಆಲಿಂಗನ ಮಾಡ್ತಾನೆ. ದೇವರುಗಳೆಲ್ಲ ಬಿಡಿ, ಈ ಇಂದ್ರ ಚಂದ್ರ ಬಗ್ಗೆ ನಮಗೆ ಇದಿಲ್ಲ, ಅವನು ಏನು ಬೇಕಾದ್ರೆ ಹಿಂಗೆ ಮಾಡಿಕೊಂಡ, ನಾಳೆ ಅಲ್ಲಿ ಭಗವಂತನೇ ನಮ್ಮನ್ನು ಆಲಿಂಗನ ಮಾಡ್ತಾನೆ. ಸೊ ನಾವು ಆ ಒಂದು ಪ್ರಜ್ಞೆಗೆ ಬೇಗ ಬರಬೇಕು. ಸೊ ಇಲ್ಲಿ ಟೈಮ್ ಆಗಿದೆ, ಇನ್ನೊಂದು ಶ್ಲೋಕ ನಾನು ಜಾಸ್ತಿ ಹೋಗೋಕ್ಕಾಗಲ್ಲ, ಬಟ್ ಅದನ್ನು ಕವರ್ ಮಾಡಿದ್ದೀನಿ. ಹಂಗಂದ್ರೆ ಇದನ್ನು ಹೇಳ್ತಿದ್ದಾರೆ ನೋಡಿ. ಅದಕ್ಕಿಂತ ಈ ಸೂತ ಗೋಸ್ವಾಮಿ ಹತ್ರ ಇವರು ಕೇಳ್ತಿದ್ದಾರೆ, ಪರೀಕ್ಷಿತ್ ಮಹಾರಾಜ್, ಅದಕ್ಕಿಂತ ನಿಮ್ಮ ಬಾಯಿಯಿಂದ ಈ ಭಗವಂತನ ಲೀಲೆಗಳು ನನಗೆ ಹೇಳಿ. ಅಂದರೆ ಶುದ್ಧ ಭಕ್ತರಿಂದ ನಾವು ಕೇಳಬೇಕು. ಅದು ಹೋದ ಶ್ಲೋಕದಲ್ಲಿ ಸ್ವಲ್ಪ ಎಲಾಬರೇಟ್ ಮಾಡಿರ್ತಾರೆ ಇಲ್ಲ, ಹೋದ ವಾರ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೋಗಿಲ್ಲ. ಬಟ್ ಶುದ್ಧ ಭಕ್ತರಿಂದ ಭಗವಂತನ ಬಗ್ಗೆ ನಾವು ಕೇಳಬೇಕು. ಅದು ಕೇಳ್ತಾ ಇದ್ದರೆ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಕಿವಿಯೊಳಗೆ ಹೋಗ್ತಾ 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 ನಮ್ಮ ಹೃದಯ ಶುದ್ಧಿ ಆಗತ್ತೆ. ಹೃದಯ ಶುದ್ಧಿ ಆಗಿದಾಗ ನಾವು ಯಾರೆಂಬುದು ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ನಾನು ಈ ದೇಹ ಎಂಬೋ ಇರೋ ಒಂದು ಪ್ರಜ್ಞೆ ಹೋಗಿ ನಾನು ಆತ್ಮ ಎಂಬೋ ಒಂದು ಪ್ರಜ್ಞೆ ನಮಗೆ ಸಿಗತ್ತೆ. ಸೋಪ್ ಹಾಕಿ ಪಾತ್ರೆ ತೊಳೆದ್ರೆ ಪೂರ್ತಿ ಕಪ್ಪನಾಗಿ ಆಗಿರುತ್ತೆ, ಉಜ್ತಾ ಇರ್ತೀರ, ಉಜ್ತಾ 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 ಎಲ್ಲ ಹೋಗಿ ಅದು ಪಾತ್ರೆ ಏನು ಶೈನ್ ಇರುತ್ತೋ ಅದು ಬರುತ್ತೆ. ಅದೇ ಥರ ನಮ್ಮ ಹೃದಯ ಮೇಲೆ ನಾವು ಭೌತಿಕ ಧೂಳು ಹಾಕಿ ಅದು ಪೂರ್ತಿ ನಮ್ಗೆ ಕವರ್ ಆಗಿಬಿಟ್ಟಿದೆ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ದೇಹ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಈ ಹರಿನಾಮ ಸಂಕೀರ್ತನ ಹರೇ ಕೃಷ್ಣ ಮಹಾಮಂತ್ರನ ನಾನು ಉಚ್ಚಾರಣೆ ಮಾಡ್ತಾ 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 ಅದೇ ಸೋಪು. ಆ ಸೋಪು ನಮ್ಮ ಆ ಹೃದಯದಲ್ಲಿ ಇರೋ ಭೌತಿಕ ಕಲ್ಮಿಷಗಳನ್ನು ದೂರ ಮಾಡ್ತಾ ಇರುತ್ತೆ. ಮಾಡ್ತಾ 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 ಇದು ಏನೋ ಒಂದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ, ಸ್ಲೈಟಾಗಿ ಏನೋ ಕಾಣಿಸ್ತಾ ಇದೆ, ಸ್ವಲ್ಪ ಪ್ರಕಾಶವಾಗಿದೆ ಅದರೊಳಗೆ. ಮಾಡ್ತಾ ಇನ್ನೂ ಸ್ವಲ್ಪ ಮಾಡು, ಇನ್ನೂ ಸ್ವಲ್ಪ ಮಾಡು, ಇನ್ನೂ ಸ್ವಲ್ಪ ಮಾಡು, ಕೊನೆಯಲ್ಲಿ ಪೂರ್ತಿಯಾಗಿ ಕಾಣಿಸುತ್ತೆ, ಅದು ಆತ್ಮ ಹಂಗೆ ಪ್ರಕಾಶವಾಗಿ ಕಾಣಿಸುತ್ತೆ. ಆ ಎಲ್ಲ ಜ್ಞಾನನೂ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಇದು ನೋಡಿದ್ರೆ ನಾವು ಈಗ ಒಬ್ಬರು ನೋಡಿದ್ರೆ ಅವ್ರ ಒಳಗೆ ಇರೋ ಶುದ್ಧ ಭಕ್ತರಾಗಿದ್ದರೆ ಅವ್ರೊಳಗೆ ಆತ್ಮ ನೋಡೋಕ್ಕೆ ಕಾಣಿಸುತ್ತೆ ಅವ್ರಿಗೆ. ನಮ್ಗೆ ಅವ್ರು ಏನೋ ಡಾಲರ್ ಹಾಕ್ಕೊಂಡಿದ್ದಾರಲ್ಲ, ಇದು ಎಷ್ಟು ಪೌನ್ ಇರ್ಬೋದು, ಇವಾಗ 1 ವಾರ ಕೊಟ್ಟು ಏನನ್ನ ಹೇಳ್ತಾರಲ್ಲ, ಈಗ ಗೋಲ್ಡ್ ತುಂಬ ಬೆಲೆ ಆಗಿಬಿಟ್ಟಿದೆ, ಇವರು ಇದು ಹಾಕ್ಕೊಂಡಿದ್ದಾರೆ ಹಂಗೆ ಇಲ್ಲಿ ನೋಡಿದರೆ ನಮ್ಗೆ ಅದನ್ನೇ ಕಾಣಿಸುತ್ತೆ. ಅಡ್ವರ್ಟೈಸ್ಮೆಂಟ್ ತೋರಿಸ್ತಿದ್ದಾನಲ್ಲ, ಅದು ಹಾಕ್ಕೊಂಡು ಬಂದರೆ ಅದು ಮಾತ್ರ ಕಾಣಿಸ್ತಾ, ಅವ್ರು ಯಾರನ್ನೇ ಕಾಣಿಸಲ್ಲ. ಈಗ ಒಂದು ಲೇಟೆಸ್ಟಾಗಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಡೈಮಂಡ್. ಅವ್ರು ಬಂದಾಗ ಅಲ್ಲಿ ಮಾತ್ರ ಲೈಟ್ ಹಾಕ್ತಾನೆ, ಇಲ್ಲಿ ಲೈಟು, ಇಲ್ಲಿ ಲೈಟು, ಮೊಕ್ಕಕ್ಕೆ ಲೈಟ್ ಇಲ್ಲ, ಅದನ್ನ ನೋಡೋಕ್ಕೆ ಬರೋದು. ಸೊ ನಮ್ಮ ಪ್ರಜ್ಞೆ ಹಂಗಿದೆ. ಬಟ್ ಆ್ಯಕ್ಚುಲಿ ಶುದ್ಧ ಭಕ್ತರು ಒಳಗೆ ನೋಡೋದು ಆತ್ಮನ, ದೇಹನಲ್ಲ. ಸೊ ನಾವು ಆ ಥರ ಆಗಕ್ಕೆ ಅವಕಾಶ ಇದೆ. ಬಟ್ ಅದನ್ನು ಮಾಡಬೇಕು ಅಂದರೆ ನಾವು ಕೃಷ್ಣ ಭಕ್ತಿ ಮಾಡಬೇಕು. ಅದಕ್ಕೆ ಪ್ರಾಸೆಸ್ ಇದೆ, ಸಿಂಪಲ್ ಪ್ರಾಸೆಸ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಮಂತ್ರನ ನಾವು ಸಿನ್ಸಿಯರಾಗಿ, ಏನೇ ಕಷ್ಟಗಳಿರಲಿ, ಏನೋ ಪ್ರಾಬ್ಲಮ್ ಇರಲಿ, ನಾನು ಒಪ್ಪಲ್ಲ, ಏನು ಬೇಕಾದ್ರೆ ಇರಲಿ, ಬಟ್ ಸುಮ್ಮನೆ ಒಂದು ಉಚ್ಚಾರಣೆ ಮಾಡಿ. ಆಚಾರ್ಯರುಗಳು ಹೇಳ್ತಿದ್ದಾರೆ, ಕೃಷ್ಣದೇವರು, ಬ್ರಹ್ಮದೇವರು ಹೇಳ್ತಿದ್ದಾರೆ, ಶಿವದೇವರು ಹೇಳ್ತಿದ್ದಾರೆ, ಆಚಾರ್ಯರುಗಳು ಹೇಳ್ತಿದ್ದಾರೆ. ಟ್ರೈ ಮಾಡೋಣ, ಏನು ಅದಕ್ಕೇನು ದುಡ್ಡ ಏನು, ಟ್ರೈ ಮಾಡೋದೇನು ಕಷ್ಟ. ಬಟ್ ಮಾಡ್ತಾ ಮಾಡ್ತಾ ನಮಗೆ ಅದರಲ್ಲಿ ಲಾಭ ಇರೋದು ಗೊತ್ತಾಗತ್ತೆ. ಸೊ ಇಲ್ಲಿ ಮುಗಿಸ್ತೀನಿ. ಏನಾರ ಪ್ರಶ್ನೆಗಳು ಕಮೆಂಟ್ಸ್ ಇದ್ದರೆ ಹೇಳ್ಬೋದು. ಎಸ್ ಬ್ರೋ, ಎರಡು ಪ್ರಶ್ನೆ ಇದೆ. ಹಾಂ ಹೇಳಿ ಬ್ರೋ. ಒಂದು, ಶುದ್ಧ ಭಕ್ತರು ಶುದ್ಧ ಭಕ್ತರು ಅಲ್ಲ ಅಂತ ತಿಳ್ಕೊಬೇಕಾದ್ರೆ ಯಾವ ಥರ ಹೋಗಬೇಕು? ಎರಡು, ನಾಲೆಡ್ಜು ಆಮೇಲೆ ಇಂಪ್ಲಿಮೆಂಟೇಷನ್ಗೂ ಸಂಬಂಧ ಇದೆಯಾ? ನಾಲೆಡ್ಜು ಮತ್ತು ಇನ್ನೊಂದು ಹೇಳಿದೆ ನನ್ನ ಮತ್ತೆ, ನಾಲೆಡ್ಜು ಆಮೇಲೆ ವಿಸ್ಡಮ್. ಹಾಂ, ವಿಸ್ಡಮ್ ಅಂದರೆ ನಾಲೆಡ್ಜ್ಗೂ ವಿಸ್ಡಮ್ಗೂ ಕನೆಕ್ಷನ್ ಇದೆಯಾ? ಹಾಂ, ವಿಸ್ಡಮ್ ಇರಬೇಕಾದ್ರೆ ನಾಲೆಡ್ಜ್ ಇದ್ದರೂ ಇಷ್ಟು ಬರುತ್ತಾ? ಅದು ಯಾವ ರೀತಿ ಪಡ್ಕೋಬೇಕು? ಫಸ್ಟ್ ಪ್ರಶ್ನೆ ಏನು? ಫಸ್ಟ್ ಪ್ರಶ್ನೆ, ಶುದ್ಧ ಭಕ್ತರು ಶುದ್ಧ ಭಕ್ತ ಅಲ್ಲ ಅಂತ ತಿಳ್ಕೊಬೇಕಾದ್ರೆ ಏನು? ಶುದ್ಧ ಭಕ್ತರು ಶುದ್ಧ ಭಕ್ತರಲ್ಲ ಅಂತ ಹೆಂಗೆ ತಿಳ್ಕೋಬೇಕು, ಫಸ್ಟ್ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾಲೆಡ್ಜ್ ವಿಸ್ಡಮ್ ಹಂಗಂದರೆ ಜ್ಞಾನ ಮತ್ತು ವಿಸ್ಡಮ್ಗೆ ಏನು ಕನ್ನಡದಲ್ಲಿ ಹೇಳ್ತೀರಾ ಪ್ರಭು? ವಿವೇಕ. ಹಾಂ, ಬ್ಯೂಟಿಫುಲ್. ವಿವೇಕ ಹೆಂಗೆ ಅಂದರೆ ಇದು ಎರಡಕ್ಕೇನೇನಂತ. ಸೊ ಶುದ್ಧ ಭಕ್ತರು ಇಲ್ಲ ಅಂಬೋದು ಹೆಂಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಒಂದೇ ಲಕ್ಷಣ ಹೇಳಂಗಿಲ್ಲ. ಬಟ್ ನಮಗೇನು ಗೊತ್ತಾಗತ್ತೆ ಅಂದರೆ, ಶುದ್ಧ ಭಕ್ತರು ಅಂತ ಹೇಳಿದ್ರೆ ಯಾವ ಒಬ್ಬ ಅವನ ಚಟುವಟಿಕೆಗಳಲ್ಲಿ
ಭಗವಂತ ಕೃಷ್ಣನಿಗೆ ಶರಣಾಗತಿ ಆಗಿದ್ದಾನೆ, ಅದು ಗೊತ್ತಾಗತ್ತಲ್ಲ. ನಾನು ಸಂಡೇ ಮಾತ್ರ ಬರ್ತೀನಿ ಅಂತ ಇಟ್ಕೊಳ್ಳಿ, ಹಾಂ, ನಾನು ಶರಣಾಗತಿ ಆಗಕ್ಕೆ ಟ್ರೈ ಮಾಡ್ತೀನಿ, ನಾನು ಒಂದು ರೀತಿಯಲ್ಲಿ ಭಕ್ತರು. ಇನ್ನೊಬ್ಬರು ಇಲ್ಲ ರೀ, ಇದೇ ನನ್ನ ಈ ಭಗವಂತನ ಸೇವೆಯೇ ನನ್ನ ಲಕ್ಷ್ಯ, ಜೀವನಕ್ಕೆ ಲಕ್ಷ್ಯ ಅಂತ ಹೇಳ್ಬಿಟ್ಟು ಅವನಿಗೇನು ಕಷ್ಟಗಳಿದೆ, ಇಲ್ಲ ರೀ ನನಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತೀವಿ. ಅವನಿಗೆ ಪ್ರಾಬ್ಲಮ್ ಇಲ್ಲನಾ, ಅವನಿಗೆ ಇರುತ್ತೆ. ಬಟ್ ಅವನು ಇದು ಏನೇ ಇದ್ರೂ ಹೆಂಗ್ಯಾರು ಅದನ್ನು ಪ್ರಯತ್ನ ಮಾಡ್ತಾ ಭಗವಂತನಿಗೆ ಶರಣಾಗತಿ ಆಗ್ತಾನಲ್ಲ, ಅವನು ಶುದ್ಧ ಭಕ್ತ. ನಾಟಕ ಬಗ್ಗೆ ಮಾತಿಲ್ಲ. ಅಂದರೆ ನಾನು ಹೇಳಿರೋದು ನಿಜವಾಗಿ ಮಾಡೋವನು. ಸಂಡೇ ಒಬ್ಬರು ಬರ್ತಾರೆ, ಅವ್ರು ನಾಟಕ ಅಲ್ಲ. ಒಂದು ತಿಳ್ಕೋಬೇಕು, ಯಾರೂ ನಾಟಕ ಮಾಡಬೇಕು ಅಂತ ಟ್ರೈ ಮಾಡಲ್ಲ. ನಿಜವಾಗಿ ಮಾಡಬೇಕು ಅಂತ ಇಚ್ಛೆ ಇದೆ, ಬಟ್ ಬೇರೆ ಸಮಾಚಾರಗಳೇ ನನ್ನ ಸೆಳೆಯೋದ್ರಿಂದ ನಾನು ನಾಟಕ ಥರ ಆಗಿಬಿಡತ್ತೆ. ಯಾರನ್ನು ನಾವು ವಿ ಶುಡ್ ನಾಟ್ ಥಿಂಕ್ ಇವನು ನಾಟಕ ಮಾಡ್ತಾನಂತ. ಅದು ಬೇರೆಲ್ಲರೂ ಹೋಗಿ ಮಾಡ್ಬೋದಲ್ಲ, ಇಲ್ಲಿ ಯಾಕೆ ಬರ್ತಿದ್ದಾನೆ ಅವನು. ಡೋಂಟ್ ಸಸ್ಪೆಕ್ಟ್ ಎನಿಬಡಿ, ಥಿಂಕ್ ದೇ ಆರ್ ಜೆನ್ಯುನ್ಲಿ ಕಮ್ಮಿಂಗ್. ಬಟ್ ಅವನ ಹತ್ರ ಕೊರತೆ ಇದೆ, ಅದು ಅವನ ಪೂರ್ವಜನ್ಮ ಇದು. ಸೊ ಶುದ್ಧ ಭಕ್ತ ಏನು ಮಾಡ್ತಾನಂದರೆ ಆ ಕೊರತೆನೇ ಬಿಟ್ಟು ಅವನು ಬಂದಿದ್ದಾನಲ್ಲ ಅಂತ ಯೋಚನೆ ಮಾಡ್ತಾನೆ. ಇನ್ನೊಬ್ಬನು ಅವನ ಮೇಲೆ ಇರೋ ಕೊರತೆನ ಮಾತ್ರ ನೋಡ್ತಾನೆ. ಅಂದರೆ ಅದು ಒಂದು ಸ್ಟೇಜ್, ಒಂದೊಂದು ಸ್ಟೇಜ್ನಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಅರ್ಥ. ಹಂಗೆ ಹೋಗ್ತಾ ಶುದ್ಧ ಭಕ್ತನ ಹೇಳಿದ್ರಲ್ಲ, ಕೊನೆಯಲ್ಲಿ ನೋಡ್ತಾನೆ, ಒಳಗ ಆತ್ಮನ ಮಾತ್ರ ನೋಡ್ತಿದ್ದಾನೆ. ಅವನು ಆತ್ಮಗೇನು ಭಗವಂತನಿಗಿರೋ ಕನೆಕ್ಷನ್ ಮಾತ್ರ ನೋಡ್ತಿದ್ದಾನೆ. ಅವನು ಭಗವಂತನಿಗೆ ಶರಣಾಗತಿ ಆಗ್ತಾನೆ. ಇವತ್ತೊಂದು ಬ್ಯೂಟಿಫುಲ್ಲಾಗಿ ಅದೇ ಕ್ಲಾಸ್ನಲ್ಲಿ ಕೇಳ್ತಾ ಇದ್ದೆ, ನನ್ನ ಹೃದಯವನ್ನು ಭಗವಂತನಿಗೆ ಕೊಟ್ಬಿಟ್ಟೆ. ಮುರಾರಿ, ಯಾರವರು, ಮುರಾರಿ ಗುಪ್ತಾ, ಅವರು ಆಂಜನೇಯರು ರಾಮನಿಗೆ ಹೃದಯನ ಕೊಟ್ಬಿಟ್ಟ, ಗೊತ್ತಲ್ಲ. ಮತ್ತು ರಾಮಾಯಣ ಬೇಡ ಇವಾಗ ಗೊತ್ತೆಲ್ಲರಿಗ. ಚೈತನ್ಯ ಮಹಾಪ್ರಭು ಬಂದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ರಾಮನ ಯಾಕಪ್ಪ ಇದು ಮಾಡ್ತಾ ಇದೆಯಾ, ಕೃಷ್ಣನ ಹತ್ರನೇ ಬರಬೇಕು ಅಂತ ಹೇಳ್ತಾರೆ. ಮುರಾರಿ ಗುಪ್ತಾ ಏನು ಹೇಳ್ತಾನೆ, ಗೊತ್ತಾಯ್ತು ನೀವು ಹೇಳೋದ್ರಲ್ಲಿ ಸತ್ಯ ಇದೆ, ಬಟ್ ನನ್ನ ಹೃದಯ ಕೊಟ್ಬಿಟ್ಟೋದಲ್ಲ, ಈಗ ನಾನು ಹೆಂಗೆ ಮತ್ತೆ ವಾಪಸ್ ಕೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ. ಇದು ಇದು ಡೀಪ್ ಮೀನಿಂಗ್ ಇದೆ. ಹಂಗಂದರೆ ನನ್ನ ಹೃದಯನ ಭಗವಂತನಿಗೆ ನಾನು ಕೊಡಬೇಕು, ಆವಾಗ ಬೇರೆ ಯಾವುದು ನನಗೆ ದೊಡ್ಡದಾಗಿ ಅನಿಸಲ್ಲ. ಹೇಳ್ಬೋದು, ಇಲ್ಲ ರೀ ನನಗೆ ಆ ಪ್ರಾಬ್ಲಮ್ ಇದೆ, ಅದೆಲ್ಲ ಇರಲಿ ರೀ, ನನಗೆ ಭಗವಂತನ ಶರಣಾಗತಿ ಬಿಟ್ಟು ಬೇರೆ ಯಾವುದು ದೊಡ್ಡದಲ್ಲ. ಇಲ್ಲ, ನೀವು ಹೇಳ್ಬೋದು, ಸಚಿನ್ ತೆಂಡೂಲ್ಕರ್ ಚೆನ್ನಾಗಿ ಇಲ್ಲ ಇವ ಯಾರು, ಕೊಹ್ಲಿನ ಇಲ್ಲ ಸೂರ್ಯವಂಶಿನ ಯಾರೋ ಒಬ್ಬ, ಅವನ ಹೊಗಳನ್ನ ನೋಡ್ತೀವಿ, ಅವನು ಏನು ಕಷ್ಟಪಟ್ಟಿದ್ದಾನೆ ಎಂಬುದು ನೋಡಲ್ಲ ನಾವು. ಸೂರ್ಯವಂಶಿ ಕಷ್ಟಪಟ್ಟಿಲ್ವಾ, ಸಚಿನ್ ತೆಂಡೂಲ್ಕರ್ ಕಷ್ಟಪಟ್ಟಿಲ್ವಾ, ಪ್ರಭುಪಾದರ ಕಷ್ಟಪಟ್ಟಿಲ್ವಾ, ಯಾವ ಫೀಲ್ಡ್ ತಗೊಳ್ಳಿ, ಇಲ್ಲ ನನಗೆ ಮಾತ್ರ ಕಷ್ಟ ರೀ. ಬಟ್ ಅದನ್ನೆಲ್ಲ ತಾಣಿಸಿ ಯಾವ ಒಬ್ಬ ಅಲ್ಲಿ ಹೋಗಿ ಮುಟ್ಟಿದ್ದಾನೋ ಅವನು ರೀಚ್ ಆಗಿದ್ದಾನೆ. ಅದೇ ಶುದ್ಧ ಭಕ್ತ ಅಂದರೆ ಭಕ್ತಿನಲ್ಲಿ ಯಾವ ಒಬ್ಬ ಪೂರ್ತಿ ಶರಣಾಗತಿ ಆಗಿದ್ದಾನೋ ಅವನು ಶುದ್ಧ ಭಕ್ತ. ಮಿಕ್ಕಿರೋವರೆಲ್ಲ ನಾವು ಆ ಒಂದು ಶುದ್ಧ ಭಕ್ತನ ಆಗಕ್ಕೆ ಪ್ರಯತ್ನದಲ್ಲಿ ಇದ್ದೀವಿ. ಪ್ರಾಸೆಸ್ ಇದಾಯಿತು. ಎರಡನೇ ಪ್ರಶ್ನೆ, ಒಂದು ನಿಮಿಷ ಪ್ರಭು. ಎರಡನೇ ಪ್ರಶ್ನೆ, ಜ್ಞಾನ ಬೇಕಾ, ವಿವೇಕ ಅಡಿಬೇಕು ಅಂದರೆ ಜ್ಞಾನ ಬೇಕಾ? ಅಂದರೆ ಈ ಚಾಯ್ಸಸ್ ಇದೆ ಅಂತ ಗೊತ್ತಾಗಿದ ಮೇಲೆ ಅದರಲ್ಲಿ ಡಿಸೈಡ್ ಮಾಡೋದು ಬರುತ್ತೆ. ನಾನು ಹೇಳಿದ್ರಲ್ಲ, ಇಂಟರ್ನೆಟ್ ಹೋಗಿದಾಗ ಜೂಜು ಬಗೆ ಇರುತ್ತೆ, ಮದ್ಯಪಾನ ಬಗೆ ಇರುತ್ತೆ ಅಂತ ಗೊತ್ತಾಗಿದ ಮೇಲೆ ಇದು ಎರಡು ಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡೋದು ಕರೆಕ್ಟಾ? ಅದು ಇರೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿವೇಕ ಆಮೇಲೆ ಬರುತ್ತೆ. ವಿವೇಕ ಎಂಬುದು ಇದು ಎರಡು ಇತ್ತು ಅಂತ ಇದ್ದರೆ ಇದರಲ್ಲಿ ನಾವು ಇದು ತಕ್ಕೋಬೇಕಾ ಬೇಡವಾ ಎಂಬ ಪ್ರಶ್ನೆ ಬರುತ್ತೆ. ಬಟ್ ಜ್ಞಾನನೇ ಇಲ್ಲದ್ರೆ ವಿವೇಕ ಹೆಂಗೆ ಬರುತ್ತೆ? ಸೊ ಜ್ಞಾನ ಬೇಕು. ಆ ಜ್ಞಾನದಲ್ಲಿಂದು ನಾವು ವಿವೇಕ ಪಡಿತೀವಿ. ಅದಕ್ಕೆ ನಾವು ಈಗ ನೋಡಿದರೆ ಕೆಲವರು ನಮ್ಮದ್ರ ಜೊತೆ ಆರ್ಗ್ಯೂ ಮಾಡ್ತಾ ಇರ್ತಾರೆ. ನಾನು ಒಂದು ಶ್ಲೋಕ ಹೇಳ್ತೀನಿ, ನೀವೇನು ಹೇಳ್ತೀರಾ? ನೀವಲ್ಲ, ಒಬ್ಬರು ಅದು ಓಕೆ ರೀ, ಇಲ್ಲಿ ಹಿಂಗೆ ಹೇಳಿದ್ದಾರೆ, ಅವರು ಬೇರೆ ಒಂದು ಕೋಟ್ ಮಾಡ್ತಾರೆ. ಹಂಗಂದ್ರೆ ನಾವು ಜಸ್ಟ್ ಬೈ ಆರ್ಗ್ಯುಮೆಂಟ್ ಗೆಲ್ಲಕ್ಕಾಗತ್ತಾ? ಆಗನೇ ಇಲ್ಲ. ಅಂದರೆ ಇದನ್ನು ಬರೆದಿದೆ, ಅದನ್ನು ಬರೆದಿದೆ. ಪ್ರಭು
ವೇದಗಳಲ್ಲಿ ಬೇರೆ ಬೇರೆ ಥರ ಬರೆದಿರುತ್ತೆ. ಮಾಂಸನ ತಿನ್ಬೋದು, ವೇದಗಳಲ್ಲಿದೆ. ಹೆಂಗೆ ಮಾಡಬೇಕು? ಕಾಳಿ ಇದ್ದಾರಲ್ಲ, ದುರ್ಗಾ ಕಾಳಿ, ಅವ್ರಿಗೆ ನೀವು ನೈವೇದ್ಯ ಮಾಡಿಬಿಟ್ಟು ಅಮಾವಾಸ್ಯ ದಿವಸ ಈ ಥರ ಮಾಡಿ ತಿನ್ಬೋದು ಅಂತ ಕೊಟ್ಟಿದ್ದಾರೆ. ಅದು ವೇದಗಳಲ್ಲಿದೆ. ನಾನು ತಪ್ಪು ಹೇಳೋಕ್ಕಾಗತ್ತಾ? ಆಗ ನಾನು ವೇದನ ಒಪ್ಪಲ್ಲ ಅಂತ ಹೇಳಿದ್ರೆ ಭಗವಂತನ ನಾನು ಒಪ್ಪಲ್ಲ. ಅದು ಇದೆ ಅಲ್ವ ಅಲ್ಲಿ. ಬಟ್ ಅದೇ ಭಗವಂತ ನೀನು ಈ ಥರ ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಹೇಳ್ತಿದ್ದಾನೆ. ಆವಾಗ ಇದೂ ಇದೆ ಅದೂ ಇದೆ, ನಾನು ಹೆಂಗೆ ತಗೋಬೇಕು? ಅದಕ್ಕೆ ವಿವೇಕ ಬೇಕು. ಆ ವಿವೇಕ ಎಂಬುದು ನಮ್ಮ ಆಚಾರ್ಯರು ಹೇಳಿದ್ದಂಗೆ ಗೊತ್ತಾಗಬೇಕು. ನನಗೆ ಗೊತ್ತ್ರಿ, ನಾನು ಅಲ್ಲಿ ನಂಗೆ ಹೇಳ್ದಾನ್ರಿ, ಅದು ಮಾಡಿದ್ರೆ ಇದು ಮಾಡಿದ್ರೆ ಎಲ್ಲ ಒಂದ್ರಿ, ನಾನು ಮಾಡ್ತೀನಿ ರೀ, ಅದು ವಿವೇಕ ಅಲ್ಲ. ಎರಡು ಇದೆ, ವೇದಗಳಲ್ಲಿ ಇದೆ. ಬಟ್ ಅದ್ರ ಬಗ್ಗೆ ಚರ್ಚೆ ಅಂದರೆ ನನ್ನ ಇಷ್ಟಕ್ಕೆ ಸ್ಪೆಕ್ಯುಲೇಟ್ ಮಾಡೋಂಗಿಲ್ಲ. ಅದಲ್ಲಿ ಯಾರು ಶ್ರೇಷ್ಠ? ಆಚಾರ್ಯರುಗಳ ಮುಖಾಂತರವಾಗ ನಾವು ಅದು ತಿಳ್ಕೊಂಡು ಪ್ರಭುಪಾದರು ಅಂದರೆ ಗುರು ಪರಂಪರ ಹೇಳ್ತಾ ಇದ್ದಾಗ ಓಕೆ ರೀ, ಅದು ನನಗೆ ಗೊತ್ತು, ಬಟ್ ನಾವು ಅದು ಮಾಡೋಂಗಿಲ್ಲ. ವೇದಗಳಲ್ಲಿ ಇದೆ, ನಾನು ಅದಕ್ಕೆ ನಮಸ್ಕಾರ ಮಾಡ್ತೀನಿ, ಬಟ್ ನಾನು ಮಾಡೋಂಗಿಲ್ಲ. ಅದು ವಿವೇಕ. ಅರ್ಥ ಆಯ್ತಲ್ಲ? ಸೊ ಸಮ್ಟೈಮ್ಸ್ ವಿ ಕ್ಯಾನ್ ಕೀಪ್ ಆನ್ ಆರ್ಗ್ಯೂಯಿಂಗ್. ಓಕೆ ರೀ, ನನ್ನ ಪ್ರಕಾರ ಅದು ವಿವೇಕ ಅಲ್ಲ. ವಿವೇಕ ಅಂದರೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಇದು ಮಾಡಿ ಕರೆಕ್ಟಾன ದಾರಿಗೆ ಹೋಗಬೇಕು, ಅದು ವಿವೇಕ. ಸರಿ ಪ್ರಭು, ಹರೇ ಕೃಷ್ಣ. ಕುರುಕ್ಷೇತ್ರ ನಡೆದು ಎಷ್ಟು ವರ್ಷಗಳಾಯಿತು? ಭಗವದ್ಗೀತೆ ರಚನೆ ಆಗಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ. ಕರೆಕ್ಟ್. ಭಗವದ್ಗೀತೆಯಲ್ಲಿ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹಿತಿ ಪಾವಗಾನ ಜೈನಂ ಖೇದಯಾಂತೋ ಗೋಚರ ಮಾರುತ ಅಂತ ಒಂದು ನಮ್ಮ ಪ್ರವಚನದಲ್ಲಿ ಆತ್ಮದ ಪ್ರಚಾರ ಬಂದಾಗ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಈ ಆತ್ಮಜ್ಞಾನ ಎಷ್ಟು ವರ್ಷಗಳಿಂದ ಬಂದಿದ್ರು ಸಹ ಯಾಕೆ ಆತ್ಮಜ್ಞಾನ ಬಂದಿಲ್ಲ ಒಂದು ರಹಸ್ಯ ನನಗೆ ಫಸ್ಟ್ ಕ್ಲಾಸ್ ಗೊತ್ತಿದ್ದು, ಕೇಳಿ. ಇದನ್ನು ಒಂದು ಸಾಲ್ವ್ ಮಾಡಿಬಿಟ್ರೆ ನಾವೆಲ್ಲ ಹಂಗೆ ಒಯ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ಕೇಳಿರೋದು ಏನು ಅಂದರೆ, ಈ ಭಗವದ್ಗೀತಾ ಅಂಬೋದು ಇರಲೇ ಇರುತ್ತೆ, ಎಷ್ಟೋ ವರ್ಷ ಇದೆ, ಎಷ್ಟು ವರ್ಷ ಗೊತ್ತಿಲ್ಲ, ಬಟ್ ಎಷ್ಟೋ ವರ್ಷ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ ಅದೆಲ್ಲ ಶ್ಲೋಕಗಳೆಲ್ಲ ಇದೆ. ಇದೆಲ್ಲ ಇದ್ದು ಕೂಡ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಹೇಳ್ಬೋದು ಇನ್ಫಾರ್ಮೇಷನ್, ನಾಲೆಡ್ಜ್. ಅಂದರೆ ಇನ್ಫಾರ್ಮೇಷನ್ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ ಇದೆ ಅಂದರೆ ಯಾವ ಒಂದು ಅಸ್ತ್ರದಿಂದನೂ ಈ ದೇಹನ ನಾವು ಈ ಆತ್ಮನ ಸಾಗಿಸೋಕೆ ಆಗಲ್ಲ ಅಂತ ಇದೆ. ನೈನಂ ದಹತಿ ಪಾವಕಃ, ಯಾವ ಒಂದು ಬೆಂಕಿಯಿಂದನೂ ಆತ್ಮನ ಬರ್ನ್ ಮಾಡೋಕ್ಕಾಗಲ್ಲ ಅಂತ ಇದೆ. ಇದು ಇನ್ಫಾರ್ಮೇಷನ್. ನಮ್ಮ ಮುಂಚೆ ಹೇಳಿದ್ರಲ್ಲ, ಇನ್ಫಾರ್ಮೇಷನ್ ಇಟ್ಕೊಂಡು ಏನು ಮಾಡೋದ್ರಿ? ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಆ ಇನ್ಫಾರ್ಮೇಷನ್ ಇದೆ, ಅದರಿಂದ ಜ್ಞಾನ ಏನು ಪಡಿಬೇಕು? ಜ್ಞಾನ ಏನು? ನಾನು ದೇಹ ಅಲ್ಲ, ಆತ್ಮ. ಇನ್ಫಾರ್ಮೇಷನ್ ಇದೆ, ಅದರಿಂದ ನಾವು ತಿಳ್ಕೊಬೇಕಾದ್ದು ನಾನು ದೇಹ ಅಲ್ಲ, ನಾನು ಆತ್ಮ. ಅದು ಎರಡನೇದು. ಮೂರನೇದು ವಿವೇಕ ಏನು? ಆವಾಗ ನಾನು ಆತ್ಮ ಅಂತ ಹೇಳಿದ್ರೆ ನಾನು ಯಾಕೆ ದೇಹ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ? ನಾನು ಆತ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡಬೇಕು. ಅದು ಬಂದರೆ ವಿವೇಕ. ಇವಾಗ ಜನರು ಈ ಪ್ರಭುಗಳಿಗೆ ಪ್ರಶ್ನೆಗೆ ಈ ಇನ್ಫಾರ್ಮೇಷನ್ ಇದೆ. ನೀವು ಹೇಳಿದ್ರಲ್ಲ ಭಗವದ್ಗೀತಾ ಇವಾಗ ಹೇಳ್ದೆ ಅಂತ ಇಟ್ಕೊಳ್ಳಿ, 5,000 ವರ್ಷ ಹಿಂದೆ ಅಂತ ನಾವೆಲ್ಲ ಒಂದು ಲೆಕ್ಕ ಇಟ್ಕೊಂಡಿದ್ದೀವಿ. ಲೆಕ್ಕ ಕರೆಕ್ಟೋ ತಪ್ಪೋ ಬೇಡ ಬಿಡಿ, ಇದೆ. ಬಟ್ ಭಗವಂತ ಏನು ಹೇಳ್ತಿದ್ದಾನೆ, ಈ ಜ್ಞಾನವನ್ನು ನಾನು ಇವಾಗ ಕೊಟ್ಟಿಲ್ಲಪ್ಪ. ಅರ್ಜುನನಿಗೆ ಹೇಳ್ತಿದ್ದಾನೆ, ಈ ಭಗವದ್ಗೀತಾ ಜ್ಞಾನ ನಾನು ಇವಾಗ ಕೊಡ್ತಾ ಇಲ್ಲ, ಮುಂಚೆನೇ ನಾನು ಸೂರ್ಯದೇವನಿಗೆ ಕೊಟ್ಟಿದ್ದೆ. ಏನು ಶ್ಲೋಕ ಅದು? ಎರಡನೇ ಶ್ಲೋಕನ ಫಸ್ಟ್ ಶ್ಲೋಕನ? ಅದು ಹೇಳಿ ಏನಂತ. ಇಮಂ ರಾಜಋಷಿಯೋ ವಿದುಹು ಸಕಾಲೇನ ಮಹತ ಯೋಗ ನಷ್ಟ ಪರಂತಪ. ಎರಡನೇದು ವಿವಸ್ವಾನ್. ಇಮಂ ವಿವಶ್ವತೆ ಯೋಗಂ ಪ್ರೋಕ್ತವಾನ್ ಅವ್ಯಯಂ. ಆಮೇಲೆ ಈ ಒಂದು ಜ್ಞಾನ, ಇದೇ ಜ್ಞಾನ ಈಗ ಅರ್ಜುನ ನಾನು ಇವಾಗ ಕೊಡೋ ಇದೇ ಜ್ಞಾನನ ಇದಕ್ಕೆ ಮುಂಚೆ ಸೂರ್ಯದೇವನಿಗೆ ನಾನು ಕೊಟ್ಟಿದ್ದೆ. ಬಟ್
ಟೈಮ್ ಆಗ್ತಾ ಆಗ್ತಾ ಈ ಜ್ಞಾನ ಕಳೆದು ಹೋಗಿತ್ತು, ಮತ್ತು ನಾನೇ ಬಂದು ಇದೇ ಜ್ಞಾನನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಈ ಜ್ಞಾನ ಯಾವಾಗ ಈ ಪ್ರಪಂಚ ಮಾಡಿದಾಗ ಅದರಲ್ಲಿ ಇದೆ. ಹೆಂಗೆ ನೀವು ಒಂದು ಟಿ ವಿ ತೊಗೊಂಡಾಗ ಅದು ಜೊತೆ ಮ್ಯಾನ್ಯಲ್ ಕೊಟ್ಬಿಡ್ತಾರಲ್ಲ, ಅದು ನೋಡ್ತೀರ, ಫಸ್ಟ್ ಇನ್ಸ್ಟಾಲ್ ಮಾಡುವಾಗ ಹಿಂಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದು ಮಾಡದೇ ಇದ್ದರೆ ನಾನು ವಾರಂಟಿ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ಈ ಪ್ರಪಂಚ ಸೃಷ್ಟಿ ಮಾಡಿದಾಗ ಭಗವಂತ ಈ ಗ್ರಂಥಗಳನ್ನು ಕೊಟ್ಟಿದ್ದಾನೆ. ಅಪ್ಪ ನೀನು ಇಲ್ಲಿ ಹೋಗಿ ಇರಬೇಕಾ, ಈ ಒಂದು ಪ್ರಾಡಕ್ಟ್ ಇದೆ, ಈ ಭೂಮಿಯನ್ನು ಯೂಸ್ ಮಾಡ್ತಾ ಇದ್ದೀಯಾ, ಈ ಭೂಮಿನಲ್ಲಿ ನೀನು ಯೂಸ್ ಮಾಡಬೇಕು ಅಂದರೆ ಹಿಂಗೆ ಇರಬೇಕು ಅಂತ ಕೊಟ್ಬಿಟ್ಟಿದ್ದಾನೆ. ನಾವು ಯೂಸ್ ಮಾಡದೇ ಇದ್ದರೆ ಈಗ ವಾರಂಟಿ ಹೋಗಿದೆ ನಮಗೆ, ಅದಕ್ಕೆ ನಾವು ವಾಪಸ್ ಹೋಗೋಕ್ಕಾಗ್ತಾ ಇಲ್ಲ. ಹಾಂ, ಸೊ ನೀವು ಅರ್ಥ ಆಯ್ತಲ್ಲ? ಅರ್ಥ ಆಯಿತು. ಹಾಂ ಇನ್ನೂ ಸ್ವಲ್ಪ ಅರ್ಥ ಆಗಬೇಕು. ಹಾಂ, ಏನು ಅಂದರೆ ವೈ ಪೀಪಲ್ ಹ್ಯಾವ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ನಾಟ್ ಕನ್ವರ್ಟೆಡ್. ವೈ ಪೀಪಲ್ ಹ್ಯಾವ್ ನಾಟ್ ಟೇಕನ್ ಅಂದರೆ, ಈಗ ನೋಡಿ, ಈಗ ಅದು ಪ್ರಶ್ನೆ ಇಲ್ಲ, ಅದೇ ನೀವು ನಿಮ್ಮ ಮಕ್ಕಳಿದ್ದಾರಾ? ಇದ್ದಾರೆ. ನೀವು ಎಷ್ಟೋ ಸಮಾಚಾರಗಳು ಹೇಳ್ತೀರಲ್ಲ ಮಕ್ಕಳಿಗೆ, ಕೆಲಸಕ್ಕೆ ಹೇಳ್ತೀರಿ, ಕೆಲಸ ಹೇಳ್ತೀರಿ. ಸೊ ಓಕೆ, ನೀವು ಹೇಳಿದಾಗ ಕೆಲವು ಟೈಮ್ ಅವ್ರು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಹಾಂ ಹಾಂ ಡಿಫೆಕ್ಟ್. ಹಾಂ, ಸೊ ನೀವು ಹೇಳೋದು ಒಳ್ಳೇದಲ್ವಾ? ಮಕ್ಕಳಿಗೆ ಯಾರು ತಪ್ಪು ಹೇಳ್ತೀರಾ? ಹೇಳಲ್ಲ. ಬಟ್ ನೀವು ಹೇಳೋದು ಒಳ್ಳೇದು, ಬಟ್ ಕೇಳೋಕ್ಕೆ ರೆಡಿ ಇಲ್ಲ. ನಾವೇನು ಮಾಡೋದು? ನಾವು ಹೇಳ್ತಾ ಇರಬೇಕು. ಹೇಳ್ತಾ ಇದ್ದಾಗ ಒಬ್ಬೊಬ್ಬರಿಗೆ ಈಗ ನಾನು ಹೇಳಿದ್ರೆ ಒಪ್ಪಲ್ಲ, ನನ್ನ ಫ್ರೆಂಡ್ ಹೇಳಿದ್ರೆ ಒಪ್ಪತ್ತ ನನ್ನ ಮಗ. ಕೆಲವು ಟೈಮ್ ನಾನು ಹೇಳ್ತೇನೆ, ಏನಪ್ಪ ನೀನು ಸುಮ್ಮನೆ ನೀನು ಇರು ಅಂತ. ಬಟ್ ನಾನು ಇವ್ರ ಹತ್ರ ಪ್ರಭು ಸ್ವಲ್ಪ ಅವ್ನಿಗೆ ಹೇಳಿ ಅಂತ ಹೇಳಿದ್ರೆ ಅವ್ನು ಒಪ್ಕೋತಾನೆ. ಒಂದೊಂದು ರೀತಿಯಲ್ಲಿ ಹೇಳಿದ್ರೆ ಒಬ್ಬೊಬ್ಬರಿಗೆ ಅರ್ಥ ಆಗತ್ತೆ. ಅವರು ಸಿಚುವೇಶನ್ ಹೆಂಗೆ ಅವನ ಜೀವನದಲ್ಲಿ ಹೆಂಗೆ ಬಂದಿದೆಯೋ ಹಂಗೆ. ಸೊ ಈ ಜಾಗ ಬಂದು ಪ್ರಭು, ನಾವು ಈ ಥರ ಭಗವಂತನ ಮರ್ತು ಬಿಟ್ಟು ಇಲ್ಲಿ ಬಂದುಬಿಟ್ಟಿದ್ದೀವಿ. ಆವಾಗ ಮತ್ತು ಆ ಜ್ಞಾಪಕ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ಅವಕಾಶಗಳಾಗತ್ತೋ ಅದನ್ನು ನಾವು ಮಾಡಿಕೊಡ್ಬೇಕು. ಅದನ್ನು ಕೊಡ್ತಾ ಒಂದೊಂದು ವ್ಯಕ್ತಿನ ಯಾವತ್ತಾவது ಒಂದು ದಿವಸ ಬಹುನಾಂ ಜನ್ಮಾನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ವಾಸುದೇವಗ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ. ಅಂದರೆ ಎಷ್ಟೋ ಜನ್ಮಗಳ ಆಮೇಲೆ ಅವನಿಗೆ ಆ ಜ್ಞಾನ ಬರುತ್ತೆ ಅಂತ ಹೇಳ್ತಿದ್ದಾನೆ. ಅದು ಆಗಿದ ಮೇಲೆ ಏನು ಹೇಳ್ತಾನೆ? ವಾಸುದೇವಗ ಸರ್ವಮಿತಿ, ವಾಸುದೇವನೇ ಎಲ್ಲಾನು ಅಲ್ಟಿಮೇಟ್ ಅಂತ ಒಪ್ಕೋತಾನೆ. ಆ ಥರ ಇರೋ ಒಂದು ವ್ಯಕ್ತಿ ದುರ್ಲಭ ಅಂದರೆ ಸಿಗೋದು ಕಷ್ಟ ಅಂತ. ಸೊ ನಾವು ಈ ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಆ ದುರ್ಲಭ ವ್ಯಕ್ತಿಯಾಗಿ ಒಂದು ದಿವಸ ಆಗ್ಬೋದು. ಹರೇ ಕೃಷ್ಣ. ಹಾಂ, ಹರೇ ಕೃಷ್ಣ.